Welcome to Git Solutions. This is your Lokesh. So in previous session we have already discussed what is consolidation, what is consolidated financial statement. So which company will be going to prepare the consolidated financial statement, and what is holding company, and what is subsidiary company, and what is associate company, and what are the various principles to be maintained by the holding company. That is, what are the principles of preparation of the consolidated financial statement. Okay, so in this session we are going to discuss what are the various steps involved in preparation of the consolidated financial statement. So nearly the preparation of the consolidated financial statement have the 6 steps. So first one under that is calculation of ratios of holdings. So ratio of holding na calculation ಮಾಡ್ಕೋಬೇಕು. That is the first and foremost step. That is major step and very important step. So ಇದರಲ್ಲಿ ಏನಾದರೂ ರಾಂಗ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ರಾಂಗ್ ಬರುತ್ತೆ. ಓಕೆ, ಸೊ ಫಸ್ಟ್ ಸ್ಟೆಪ್ ರೇಷಿಯೋ ಆಫ್ ಹೋಲ್ಡಿಂಗ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಐ ವಿಲ್ ಟೆಲ್ ಯು how to compute the ratio of share holdings while doing a problem. ಸೊ ಈ ಕಾನ್ಸೆಪ್ಟ್ಸ್ನೆಲ್ಲ ನಾನು ಪ್ರಾಬ್ಲಮ್ ಮಾಡಿದಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಸೊ ಈಗ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಮತ್ತೆ ನಾನು ಪ್ರಾಬ್ಲಮ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಪ್ರಾಬ್ಲಮ್ ಮಾಡ್ತಿದ್ದಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ನಿಮಗೆ ಇನ್ನೂ ಈಸಿಯಾಗಿ ಅಂಡರ್ಸ್ಟುಡ್ ಆಗುತ್ತೆ. ಓಕೆ, ಸಿ ದ ಸೆಕೆಂಡ್ ಸ್ಟೆಪ್ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆರ್ ಲಾಸ್ ಅಂಡ್ ರೆವಿನ್ಯೂ ಪ್ರಾಫಿಟ್ ಆರ್ ಲಾಸ್. ಓಕೆ, ಸೊ ಜನರಲ್ ಆಗಿ ನಾವು ಈ ಸ್ಟೆಪ್ನ 2 ಸ್ಟೆಪ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಂಡರ್ ದಟ್ ಸಿ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆರ್ ಲಾಸೇ ಒಂದು ಸ್ಟೆಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕಂಪ್ಯೂಟೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ಆರ್ ಲಾಸೇ ಅನದರ್ ಸ್ಟೆಪ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಯಾಕೆ ಎರಡು ಮರ್ಜ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ನಿಮಗೆ ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಎರಡು ಮರ್ಜ್ ಮಾಡಿ ಕ್ಯಾಲ್ಕುಲೇಷನ್ ಏನಾದರೂ ಮಾಡಿಕೊಂಡ್ರೆ ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈಸಿಯಾಗಿ ಕ್ಯಾಲ್ಕುಲೇಷನ್ಗೆ ಅಂದರೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಬ್ಯಾಲೆನ್ಸಸ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಎರಡು ಸ್ಟೆಪ್ಸ್ ಅಂತ ಹೇಳಿದ್ರೆ 2 ಸ್ಟೆಪ್ಸ್ನ ಮರ್ಜ್ ಮಾಡಿದ್ದೀನಿ. ಓಕೆ, ಸೊ ಟೇಕ್ ಇಟ್ ಆಸ್ ಸೆಕೆಂಡ್ ಸ್ಟೆಪ್. ದಟ್ ಈಸ್ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆರ್ ಲಾಸ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್ ಆರ್ ಲಾಸ್. ಸೊ ಈ ಸ್ಟೆಪ್ಪಲ್ಲೇ ನಾವು ಕ್ಯಾಪಿಟಲ್ ಪ್ರಾಫಿಟ್ ಆರ್ ಲಾಸ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್ ಆರ್ ಲಾಸ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಸೊ ಥರ್ಡ್ ಸ್ಟೆಪ್ ಕಂಪ್ಯೂಟೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿ ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ ಇರುತ್ತೆ. ಸೊ ಹೋಲ್ಡಿಂಗ್ ಕಂಪನಿ ಅಂದರೆ ಸಬ್ಸಿಡರಿ ಕಂಪನಿನಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಹೋಲ್ಡಿಂಗ್ ಕಂಪನಿ ಮೈನಾರಿಟಿ ಇಂಟ್ರೆಸ್ಟ್, ಸಬ್ಸಿಡರಿ ಕಂಪನಿನಲ್ಲಿ ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟಿದೆ ಅಂದರೆ ಎಷ್ಟು ಇಂಟ್ರೆಸ್ಟ್ ಅಷ್ಟು ಕಂಟ್ರೋಲ್ ಮಾಡ್ತಿಲ್ಲ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿನಲ್ಲಿ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಿಸ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಪ್ರಾಬ್ಲಮ್. ಓಕೆ, ಸೊ ಫೋರ್ತ್ ಸ್ಟೆಪ್ ಕಂಪ್ಯೂಟೇಷನ್ ಆಫ್ ಮೆಜಾರಿಟಿ ಇಂಟ್ರೆಸ್ಟ್ ಆರ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಇದು ಏನಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಅಷ್ಟು ಕಂಟ್ರೋಲ್ ಮಾಡ್ತಿದೆ, ಎಷ್ಟು ಶೇರ್ಸ್ನ ಕಂಟ್ರೋಲ್ ಮಾಡ್ತಿದೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬೈ ದಿ ಸಬ್ಸಿಡರಿ ಬೈ ದಿ ಹೋಲ್ಡಿಂಗ್ ಕಂಪನಿ ಇನ್ ಸಬ್ಸಿಡರಿ ಕಂಪನಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ 5 ದಟ್ ಈಸ್ ಕಂಪ್ಯೂಟೇಷನ್ ಆಫ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್. ಸೊ ದಿಸ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್ ಇನ್ problem why and how to treat the goodwill and capital reserve. That is how the balances will be ಜನರೇಟೆಡ್. ದಟ್ ಈಸ್ ಗುಡ್ ವಿಲ್ ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್ ಯಾವಾಗ ಜನರೇಟ್ ಆಗುತ್ತೆ, ಸೊ ಯಾವಾಗ ಇನ್ಕರ್ ಆಗುತ್ತೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರಾಗಿ. ನೆಕ್ಸ್ಟ್ ಸ್ಟೆಪ್ 6 ಪ್ರಿಪ್ರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆರ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. Okay, so this is the last step. Based on this information we have to prepare the consolidated financial statement or consolidated balance sheet. Okay, so let's take down the first problem under the preparation of the consolidated financial statement. See the first problem. So based on the treatment of goodwill, so I will do the problem in all the principles. So principles ಬರ್ಸಿದ್ದೀನಲ್ವಾ, ಸೊ ಎಲ್ಲ ಪ್ರಿನ್ಸಿಪಲ್ಸ್ ಬೇಸ್ ಮೇಲೆ ನಿಮಗೆ ಒಂದೊಂದು ಪ್ರಾಬ್ಲಮ್ ಮಾಡ್ಕೊಡ್ತೀನಿ. ಓಕೆ, ಸೊ ದಿ ಫಸ್ಟ್ ಇಲ್ಲಸ್ಟ್ರೇಷನ್ ಬೇಸ್ಡ್ ಆನ್ ದಿ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಸೊ ಗುಡ್ವಿಲ್ ಏನಾದರೂ ಅರೈಸ್ ಆದರೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ವೈಲ್ ಪ್ರಿಪೇರಿಂಗ್ ದಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಓಕೆ, ಸೊ ಲೆಟ್ಸ್ ಸಾಲ್ವ್ ದಿ ಪ್ರಾಬ್ಲಮ್ ಬೇಸ್ಡ್ ಆನ್ ದಿ ಸ್ಟೆಪ್ ಬೈ ಸ್ಟೆಪ್. ಸೊ ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್, ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್ from the following balance sheet of H Limited and S Limited. Okay, so in this problem they have given H Limited and S Limited. Okay, so prepare the consolidated financial statement. So don't get confusion with this CFS. So CFS is also called as cash flow statement. Okay, so here it is consolidated financial statement at the year 31st/3/2015. so ee date ge ನಾವು consolidated financial statement na prepare ಮಾಡಬೇಕು. so you have to know that ultimately the holding company will be going to prepare the consolidated financial statement based on the balances of the subsidiary part. Okay, see I will tell you
how that holding company will be going to add the part of the subsidiary company balances. Okay, see the liabilities are given, so H limited and S limited. So share capital issued at rupees 10 each. So H limited share capital 1 lakh and S limited 50,000, and general reserve of H limited 10,000 and S limited 4,000, and profit and loss account 20,000 and 5,000, and sundry creditors 10,000 and 1,000. Total of liability 1,40,000 and 60,000. Okay, so similarly assets will be given regarding H limited and S limited. Fixed assets 65,000 and 60,000 of S limited, and investment, so investment 4,000 shares in S limited. So I already told that if investment under asset 4,000 shares in S limited antandre, this transaction will be related to subsidiary company. I will tell you how to treat this. Okay, so investment for 4,000 shares in S limited ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ 4,000 shares ನ S limited ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳಿದ್ರೆ then S limited will becomes the subsidiary company of H limited. I will see which is the holding company and which is the subsidiary company. See, H limited acquire the shares in S limited. See, there are two companies are given. H limited acquires the shares in S limited. So ultimately H limited acquire the shares of S limited on 31st/3/2015. So on 31st/3/2015. So in this problem the date is very very important. Okay, so on 31st/3/2015 H limited acquire the shares in S limited. Okay, ಸೊ ಯಾವಾಗ ಅಕ್ವೈರ್ ಮಾಡ್ಕೊಂಡಿದೆ 31st/3/2015 ಆರ್ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಿದೆ ಎಸ್ ಲಿಮಿಟೆಡ್ ಅಲ್ಲಿ H ಲಿಮಿಟೆಡ್ ಆನ್ 31st/3/2015ಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಓಕೆ, ಸೊ ದಿಸ್ ಇಸ್ ದ ಡೇಟ್ 31st/3/2015. ಸೊ ಈಗ ಡೇಟ್ ನಿಮಗೆ ಯಾವಾಗ ಅಕ್ವೈರ್ ಮಾಡ್ಕೊಂಡಿದ್ದೆ ಅಂತ ಸಿಕ್ಕಿದ ತಕ್ಷಣ ನೀವು ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಬರ್ಕೊಂಡ್ಬಿಡಿ. ಸೊ 31st/3/2015 ಇಸ್ ದ ಎಂಡ್ ಡೇಟ್ ಅಂತ ಹೇಳಿದ್ರೆ, ಸೊ ಬಿಗಿನಿಂಗ್ ಆಫ್ ದಿ ಫೈನಾನ್ಷಿಯಲ್ ಇಯರ್ 1/4/2014, right? So from this 1/4/2014 to 31st/3/2015 total financial ಇಯರ್. ಸೊ ಇದನ್ನು ರೆಫರೆನ್ಸ್ಗೆ ನೀವು ಬರ್ಕೊಳ್ಳಿ. ಯಾಕೆ ಬರ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಓಕೆ, ಸಿ 31st/3/2015 ದೇರ್ ವಾಸ್ ಎ ನೋ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎಸ್ ಲಿಮಿಟೆಡ್. ಸೊ ರಿಗಾರ್ಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದೇ ಹ್ಯಾವ್ ಗಿವನ್ ದಿ ಅಡ್ಜಸ್ಟ್ಮೆಂಟ್. ಸೊ ಪುಟ್ ಎ ಸ್ಟಾರ್ ಮಾರ್ಕ್ ಹಿಯರ್. ಸೊ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಆನ್ 31st/3/2015 ಸೊ ಎಚ್ ಲಿಮಿಟೆಡ್ ಎಸ್ ಲಿಮಿಟೆಡ್ ಏನು ಡೇಟ್ಗೆ ಅಕ್ವೈರ್ ಮಾಡ್ಕೊಂಡಿದ್ದ ಶೇರ್ಸ್ನ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ ಶೇರ್ನ ಆ ಡೇಟ್ಗೆ ಎಸ್ ಲಿಮಿಟೆಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವುದೇ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದಟ್ಸ್ ಇಟ್. ಓಕೆ, ಸೊ ಆನ್ 31st/3/2015 ದೇರ್ ವಾಸ್ ನೋ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎಸ್ ಲಿಮಿಟೆಡ್. ಐ ವಿಲ್ ಟೆಲ್ ಯು ಹೌ ಟು ಟ್ರೀಟ್ ದಿಸ್. ಓಕೆ, as at the 1/4/2014. So 1/4/2014 ಅಂತ ಹೇಳಿದ್ರೆ ದಿಸ್ ಡೇಟ್ 1/4/2014 ಈ ಡೇಟ್ಗೆ ಬಟ್ ದೇರ್ ವಾಸ್ ಎ ರಿಸರ್ವ್. ಬಟ್ ದೇರ್ ವಾಸ್ ಎ ಆಲ್ರೆಡಿ ಎ ಬ್ಯಾಲೆನ್ಸ್ ಆಫ್ 4,000 ಇನ್ ಜನರಲ್ ರಿಸರ್ವ್. ಸೊ ಈ ಡೇಟ್ಗೆ ಜನರಲ್ ರಿಸರ್ವಲ್ಲಿ ಎಸ್ ಲಿಮಿಟೆಡಲ್ಲಿ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅಕ್ವೈರ್ ಮಾಡ್ಕೊಂಡಿರೋ ಡೇಟ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಲ್ಲಿ ಯಾವುದೇ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಜನರಲ್ ರಿಸರ್ವ್ ಈ ಡೇಟ್ಗೆ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಐ ವಿಲ್ ಟೆಲ್ ಯು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದನ್ನೇ ಕೊಟ್ಟಿದ್ದಾನೆ ಇಲ್ಲ ಬೇರೆ ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ದಾನಂತ. ಓಕೆ, ಸೊ ಐ ವಿಲ್ ಟೆಲ್ ಯು ಹೌ ಟು ಟ್ರೀಟ್ ದಿಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಜನರಲ್ ರಿಸರ್ವ್. ಓಕೆ, ಸಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎಸ್ ಲಿಮಿಟೆಡ್ ಆಸ್ ಅಟ್ 1/4/2014 ಬಟ್ ದೇರ್ ವಾಸ್ ಎ but there was already a balance of 4,000 in general reserve. So regarding general reserve they have given the adjustment. So put a star mark for general reserve account as at the date. So ee date ge general reserve alli balance idiyante. Okay, so this is the actual problem. So according to steps to prepare the consolidated financial statement, what is the step 1? That is step 1, computation of ratio of holdings. So computation of ratio of holdings in the sense H limited S limited ಅಲ್ಲಿ
ಎಷ್ಟು ರೇಷಿಯೋ ಆಫ್ ಹೋಲ್ಡಿಂಗ್ ಅಂತ ಹೇಳಿದ್ರೆ ಎಷ್ಟು ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಥವಾ ಎಷ್ಟು ಕಂಟ್ರೋಲ್ ಮಾಡ್ತಿದೆ, ಸೊ ಎಷ್ಟು ಕಂಟ್ರೋಲ್ ಮಾಡ್ತಿಲ್ಲ, ಅದನ್ನು ನಾವು ರೇಷಿಯೋ ಆಫ್ ಶೇರ್ ಹೋಲ್ಡಿಂಗ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದ ರೇಷಿಯೋ ಆಫ್ ಶೇರ್ ಹೋಲ್ಡಿಂಗ್ ಈಸ್ ನಥಿಂಗ್ ಬಟ್ ಇಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕಂಟ್ರೋಲಬಲ್ ಫ್ಯಾಕ್ಟರ್ ಆ್ಯಂಡ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ ಆರ್ ಕಂಟ್ರೋಲಿಂಗ್ ಇನ್ವೆಸ್ಟ್ಮೆಂಟ್ ಆರ್ ಅನ್ಕಂಟ್ರೋಲಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡರಿ ಕಂಪನಿ ಬೈ ಹೋಲ್ಡಿಂಗ್ ಕಂಪನಿ. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸಿ, ಕಂಪ್ಯೂಟೇಷನ್ ಆಫ್ ರೇಷಿಯೋ ಆಫ್ ಹೋಲ್ಡಿಂಗ್. ನಾವು ವಿ ಹ್ಯಾವ್ ಟು ಕಂಪ್ಯೂಟ್ ದಿ ರೇಷಿಯೋ of holding and non-controlling. Okay, see, so holding and non-controlling in subsidiary company ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಸ್ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ ಕ್ಯಾಪಿಟಲ್ ಅಥವಾ ಶೇರ್ಸ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಯಾಲ್ಕುಲೇಷನ್ಗೆ ತಗೋಬೇಕು. ಸಿ, ಇನ್ ಎಸ್ ಲಿಮಿಟೆಡ್ ದ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ಈಸ್ 50,000 ಶೇರ್ ಕ್ಯಾಪಿಟಲ್. ಸೊ 50,000 is the share capital. It was issued at ₹10 in the sense the 5,000 is the number of shares, right? So complete ಆಗಿ ಎಸ್ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ಸ್ ಇದೆ? 5,000 ಶೇರ್ಸ್ ಇದೆ. ಓಕೆ, ಸೊ 5,000 ಶೇರ್ಸ್ ಏನು ಎಸ್ ಲಿಮಿಟೆಡ್ ಅಲ್ಲಿ ಇದೆಯೋ, ಸೊ ಅದನ್ನು ನಾವು ಕನ್ಸಿಡರ್ಗೆ ತಗೋಬೇಕು. ಬಿಕಾಸ್ ಎಚ್ ಲಿಮಿಟೆಡ್ ಎಷ್ಟು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾವು ರೆಫರೆನ್ಸ್ಗೆ ತಗೋಬೇಕು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಸಿ, ಇನ್ವೆಸ್ಟ್ಮೆಂಟ್ 4,000 shares in S Limited. So H Limited holding company, because H Limited only purchased the business of S Limited on 31st of 2015, in the sense this H Limited becomes the holding company and this S Limited becomes the subsidiary company. ಓಕೆ, ಸೊ ದೇರ್ ಫೋರ್ ಎಸ್ ಲಿಮಿಟೆಡಲ್ಲಿ ಎಷ್ಟು ಶೇರ್ಸ್ ಇದೆ? 5,000 ಶೇರ್ಸ್ ಇದೆ. ಸೊ 5,000 ಶೇರ್ಸ್ ಇನ್ ದ ಸೆನ್ಸ್, ಸಿ, ಇನ್ವೆಸ್ಟ್ಮೆಂಟ್ 4,000 ಶೇರ್ಸ್ ಇನ್ ಎಸ್ ಲಿಮಿಟೆಡ್. ಸೊ ಎಸ್ ಲಿಮಿಟೆಡಲ್ಲಿ 4,000 ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳಿದ್ರೆ ಯಾವ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ? ಅಲ್ಟಿಮೇಟ್ಲಿ ಇಟ್ ಈಸ್ ನಥಿಂಗ್ ಬಟ್ ಎಚ್ ಲಿಮಿಟೆಡ್. ಓಕೆ, ಸೊ ಕಂಪ್ಲೀಟಾಗಿ 5,000 ಶೇರ್ಸ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ ಈ ಸರ್ಕಲ್. ಸೊ 5,000 ಶೇರ್ಸಲ್ಲಿ 4,000 ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ಕಂಪನಿ ಮಾಡಿದೆ? ಹೋಲ್ಡಿಂಗ್ ಕಂಪನಿ ಮಾಡಿದೆ. ಸೊ ರಿಮೈನಿಂಗ್ 1,000 ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಸೊ ದೇರ್ ಫೋರ್ ಹಿಯರ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ಒನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಿಸ್ 4,000 ಶೇರ್ಸ್ ಈಸ್ ದ controllable factor for which company? That is H company, because H limited ಮಾತ್ರ 4,000 ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಇದು ಈ 4,000 ಬಂದ್ಬಿಟ್ಟು H ಲಿಮಿಟೆಡ್ಗೆ ಕಂಟ್ರೋಲಬಲ್ ಫ್ಯಾಕ್ಟರ್, ಬಟ್ ಎಸ್ ಲಿಮಿಟೆಡ್ಗೆ ಅನ್ಕಂಟ್ರೋಲಬಲ್, ದಟ್ ಈಸ್ ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್. ಓಕೆ, ಸೊ ಸಿಮಿಲರ್ಲಿ ಈ 1,000 ಶೇರ್ಸ್ ಬಂದ್ಬಿಟ್ಟು ಎಚ್ ಲಿಮಿಟೆಡ್ಗೆ ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್, ಬಿಕಾಸ್ 1,000 ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಇಟ್ ವಾಸ್ ಇನ್ವೆಸ್ಟೆಡ್ ಓನ್ಲಿ 4,000 ಶೇರ್ಸ್ ಬಟ್ ನಾಟ್ ಇನ್ 1,000 ಶೇರ್ಸ್. ದೇರ್ ಫೋರ್ ದಿಸ್ 1,000 ಶೇರ್ಸ್ ವಿಲ್ ಬಿ non-controllable factor for this H limited and controllable factor for S limited. So once again I will going to repeat. So 4,000 shares H limited investment ಮಾಡಿದೆ. So therefore this 4,000 shares related to H limited. So therefore this 4,000 is a controllable factor for H limited and non-controllable factor for S limited. This 1,000 shares will be completely related to S limited. So therefore 1,000 shares will be controllable factor for S limited and non-controllable factor for this H limited. So because H limited 1,000 shares ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಓನ್ಲಿ 4,000 shares ಅಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ 4,000 shares ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ಎಷ್ಟು ಅಮೌಂಟ್ ಕೊಟ್ಟಿದೆ H limited? 75,000 rupees ಕೊಟ್ಟಿದೆ. ಓಕೆ, ಸೊ ಐ ವಿಲ್ ಟೆಲ್ ಯು ವೇರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಕಂಪ್ಯೂಟ್. Okay, so first we have to compute the computation of ratio of shareholdings. So based on this information we have to compute the ratio in subsidiary company towards controllable and non-controllable factor. Okay, see, based on this we are going to compute. So number of shares held by holding company. ಸೊ ಎಷ್ಟು ಶೇರ್ಸು ಹೋಲ್ಡಿಂಗ್ ಕಂಪನಿ ಹೆಲ್ಡ್ ಮಾಡ್ತಿದೆ ಸಬ್ಸಿಡರಿ ಕಂಪನಿನಲ್ಲಿ? ದಟ್ ಈಸ್ 4,000 ಶೇರ್ಸ್, ರೈಟ್? ಸೊ ಸಿಮಿಲರ್ಲಿ ದ ನಂಬರ್ ಆಫ್ ಶೇರ್ಸ್ ನಾಟ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ, ಹೌ ಮಚ್? ದಟ್ ಈಸ್ 1,000
ಶೇರ್ಸ್. ಸೊ ಎರಡೂ ಸಬ್ಸಿಡರಿ ಕಂಪನಿನಲ್ಲೇ, ಬಿಕಾಸ್ ಹೋಲ್ಡಿಂಗ್ ಕಂಪನಿ ಬಂದ್ಬಿಟ್ಟು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದು. ಸೊ ಹೋಲ್ಡಿಂಗ್ ಕಂಪನಿ ಬ್ಯಾಲೆನ್ಸಸ್ ಏನೂ ಚೇಂಜ್ ಆಗೋದಿಲ್ಲ, ಅದು ಏನು ಅಮೌಂಟ್ ಇದೆಯೋ ಬ್ಯಾಲೆನ್ಸ್ ಶೀಟಲ್ಲಿ ಅದೇ ಥರ ಹಾಕ್ತೀವಿ. ಬಟ್ ಸಬ್ಸಿಡರಿ ಕಂಪನಿಯಲ್ಲಿ ಹೋಲ್ಡಿಂಗ್ ಕಂಪನಿಗೆ ಏನು ಪಾರ್ಟ್ ಅಂದರೆ ಏನು ಪೋರ್ಷನ್ ರಿಲೇಟ್ ಆಗಿರುತ್ತೋ ಅದನ್ನು ಮಾತ್ರ ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡುವಾಗ ಮರ್ಜ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ದಟ್ಸ್ ವೈ ವಿ ಹ್ಯಾವ್ ಟು ಡಿವೈಡ್ ದಿ ಕಂಟ್ರೋಲಬಲ್ ಫ್ಯಾಕ್ಟರ್ ಆ್ಯಂಡ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ ಇನ್ ಸಬ್ಸಿಡರಿ ಕಂಪನಿ. ಸೊ ದೇರ್ ಫೋರ್ ಫಸ್ಟ್ ಸ್ಟೆಪ್ ಈಸ್ ಟು ಕಂಪ್ಯೂಟ್ ದಿ ರೇಷಿಯೋ ಆಫ್ ಶೇರ್ ಹೋಲ್ಡಿಂಗ್ಸ್. ಸೊ ರೇಷಿಯೋ ಆಫ್ ಶೇರ್ ಹೋಲ್ಡಿಂಗ್ಸ್ನ ಕನ್ಸಿಡರ್ ಮಾಡಬೇಕಂತ ಹೇಳಿದ್ರೆ ಎಷ್ಟು ಶೇರ್ ಹೋಲ್ಡಿಂಗ್ಸ್ ಸಬ್ಸಿಡರಿ ಕಂಪನಿನಲ್ಲಿ ಹೋಲ್ಡಿಂಗ್ ಕಂಪನಿ ಪೋರ್ಷನ್ ಇದೆ, ಎಷ್ಟು ಶೇರ್ ಹೋಲ್ಡಿಂಗ್ಸ್ ಹೋಲ್ಡಿಂಗ್ ಕಂಪನಿ ಅಂದರೆ ಸಬ್ಸಿಡರಿ ಕಂಪನಿನಲ್ಲಿ ಹೋಲ್ಡಿಂಗ್ ಕಂಪನಿ ಪೋರ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಸೊ ದಟ್ ದ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ ಇನ್ ಸಬ್ಸಿಡರಿ ಕಂಪನಿ ಹೌ ಮಚ್, ದಟ್ ಈಸ್ 4000 ಶೇರ್ಸ್. ಸೊ ನೀವು ಡೈರೆಕ್ಟಾಗಿ ಶೇರ್ ಕ್ಯಾಪಿಟಲ್ ತಗೋಬೋದು, ಸೊ ಯಾವ ಥರ ಬೇಕಾದರೂ ತಗೋಬೋದು. ಓಕೆ, ಸೊ ನಂಬರ್ ಆಫ್ ಶೇರ್ಸ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ ಈಸ್ 4000 ಶೇರ್ಸ್. ಸೊ 4000 ಶೇರ್ಸ್ ವಿಲ್ ಬಿ ರಿಲೇಟೆಡ್ ಟು ಎಚ್ ಲಿಮಿಟೆಡ್. ಓಕೆ, ಅದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ. ನೆಕ್ಸ್ಟ್ ನಂಬರ್ ಆಫ್ ಶೇರ್ಸ್ ನಾಟ್ ಹೆಲ್ಡ್ ಬೈ ಹೋಲ್ಡಿಂಗ್ ಕಂಪನಿ, ಎಷ್ಟು ನಂಬರ್ ಆಫ್ ಶೇರ್ಸ್ನ ಹೋಲ್ಡಿಂಗ್ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಥವಾ ಕಂಟ್ರೋಲ್ ಮಾಡ್ತಿಲ್ಲ ಅಂತ ಹೇಳಿದ್ರೆ 1000 ಶೇರ್ಸ್. ಸೊ ದೆನ್ ದ ರೇಷಿಯೋ ಬಿಟ್ವೀನ್ ದಿಸ್ ಹೋಲ್ಡಿಂಗ್ ಆ್ಯಂಡ್ ನಾನ್ ಹೋಲ್ಡಿಂಗ್ ದಟ್ ಈಸ್ 4000 ಈಸ್ ಟು 1000. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 4:1 ಈಸ್ ದ ರೇಷಿಯೋ ಆಫ್ holding. So this portion 4 is nothing but majority shareholding and 1 is nothing but minority shareholding ಅಂತ ಹೇಳ್ಬಿಟ್ಟು ಕರಿತೀವಿ. Or this is controlling portion and 1 is ನಾನ್ ಕಂಟ್ರೋಲಿಂಗ್ ಪೋರ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಿಮಗೆ ಯಾವ ಥರ ಅರ್ಥ ಆಗುತ್ತೋ ಆ ಥರ ನೆನ್ಪಿಟ್ಕೊಳ್ಳಿ, ಬಟ್ ಯು ಹ್ಯಾವ್ ಟು ಕನ್ಸಿಡರ್ ದಿ ರೇಷಿಯೋ, ದಟ್ಸ್ ಇಟ್. ಓಕೆ, ಸೊ 4 ಪೋರ್ಷನ್ ಮೆಜಾರಿಟಿ ಇಂಟ್ರೆಸ್ಟ್ ಅಂತ ಕರಿತೀವಿ, ಬಿಕಾಸ್ ಮೆಜಾರಿಟಿ ಆಫ್ ದಿ ಶೇರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದರೆ ಮೆಜಾರಿಟಿ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನು ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ. ಓಕೆ, ಸೊ 1 ಈಸ್ ನಥಿಂಗ್ ಬಟ್ ಮೈನಾರಿಟಿ ಶೇರ್ ಹೋಲ್ಡಿಂಗ್ಸ್. ಇಟ್ ಈಸ್ ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್ ಫಾರ್ ದಿ ಹೋಲ್ಡಿಂಗ್ ಕಂಪನಿ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಾನ್ ಕಂಟ್ರೋಲಿಂಗ್ ಫ್ಯಾಕ್ಟರ್ ಆರ್ ನಾನ್ ಕಂಟ್ರೋಲಿಂಗ್ ಪೋರ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. But the relationship, that is the ratio between this holding and non-controlling factor 4:1. This is the first step. Okay, so next we are going to compute the capital profit and revenue profit. Let's see how to compute the capital profit and revenue profit based on the adjustments. See, this is the second step, that is computation of capital profit or loss or revenue profit or loss. So this is the actual second step. So before going to compute the capital profit and revenue profit, so first you have to know what is capital profit and what is revenue profit. Okay, so you have to keep it in mind, capital profit is nothing but before the acquisition, revenue profit is nothing but after the acquisition. So ee trick na nenpitkolli, then I will give a explanation. See, what is capital profit? So capital profit is nothing but, for example, take down this head, see the date. So H Limited acquire the shares in S Limited on 31st/3/2015, but the financial year starting or beginning from 1/4/2014. Okay, so this is the dates or financial year. See, if there is any profit or any existing profit or reserves in subsidiary company or in subsidiary company balance sheet up to the date or before the date of acquisition by the holding company, that balances will be called as the capital profit. If any reserves on the profit and loss account generates or arises after the acquisition by the holding company, then it will be called as revenue profit. So once again I will going to repeat, subsidiary company na ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ರಿಸರ್ವ್ಸ್ ಏನಾದರೂ ಇದ್ದರೆ ಅದನ್ನು ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ, ಆರ್ ಪ್ರೀ ಅಕ್ವಿಜಿಷನ್ ಪ್ರಾಫಿಟ್ ಆರ್ ಲಾಸಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಫ್ ಎನಿ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ that will be arises after the acquisition by the holding company, then the amount or balances will be called as the post acquisition profit or revenue profit ಅಂತ ಹೇಳ್ಬಿಟ್ಟು ಕರಿತೀವಿ. Okay, so there is a chances of asking 2 marks. So what is capital profit and revenue profit? So ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಬರೀರಿ. So capital profit is nothing but if there is any profit and loss exist or the subsidiary company, that is up to the date or before the date, if any reserves and profit and loss account will be
there in the balance sheet of S Limited, then it will be treated as the capital profit. Okay, so if any reserves and profit and loss account arises after the acquisition of the subsidiary company by the holding company, then it will be called as the revenue profit ಅಂತ ಹೇಳ್ಬಿಟ್ಟು ಬರೀರಿ. Okay, so now you know what is capital profit and revenue profit. Capital profit in the sense that is before acquisition balances. So ಇದಕ್ಕಿಂತ ಮುಂಚೆ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಸ್ ಆರ್ ಎನಿ ಅದರ್ ರಿಸರ್ವ್ಸ್ ಏನಾದರೂ ಬಂದರೆ ಅದನ್ನು ನಾವು ಕ್ಯಾಪಿಟಲ್ ಪ್ರಾಫಿಟಲ್ಲಿ ಹಾಕ್ತೀವಿ. ಸೊ ಆಫ್ಟರ್ ಅಕ್ವಿಜಿಷನ್ ಮಾಡಿದ ಆದಮೇಲೆ ಏನಾದರೂ ಪ್ರಾಫಿಟ್ ಲಾಸಸ್ ಏನಾದರೂ ಬಂದರೆ ಅದನ್ನು ರೆವಿನ್ಯೂ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಜಸ್ಟ್ ಟೇಕ್ ಡೌನ್ ಆ್ಯಸ್ ಎ ಹೆಡ್ಡಿಂಗ್ ಪರ್ಟಿಕ್ಯುಲರ್ಸ್, ಸೊ CP ಆ್ಯಂಡ್ RP. ಸೊ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್. ನಿಮ್ಗೆ ಬೇಕಾದರೆ ಲಾಸ್ ಬರಬಹುದು ಅಂತ ಹೇಳಿದ್ರೆ ಲಾಸು ಹಾಕ್ಕೊಳ್ಳಿ. ಓಕೆ, ಸೊ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್. ಸೊ ಆ್ಯಕ್ಚುಲಿ ಇದು 2 ಸ್ಟೆಪ್ಸಲ್ಲಿ ಮಾಡಬೇಕು. ನಾನು ನಿಮಗೆ 2 ಸ್ಟೆಪ್ಪು ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಡ್ತಿದ್ದೀನಿ. ಸೊ ಇದು ಹೆಲ್ಪ್ ಆಗುತ್ತೆ, ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಅಥವಾ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಕೋಬೋದು. ಓಕೆ, ಸಿ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್. So after writing the format to compute the capital profit and revenue profit, just you have to see the reserves and surplus head, so related to profit and loss account. See, so reserves and surplus ಯಾವ ಹೆಡ್ಡಲ್ಲಿ ಇರುತ್ತೆ, ಅಲ್ಟಿಮೇಟ್ಲಿ we see that the reserves under that is under liability side. ಸೊ ಲಯಬಿಲಿಟಿ ಸೈಡಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಹೆಡ್ಗೆ ರಿಲೇಟೆಡ್ ಯಾವುದಾದ್ರು ಇರುತ್ತೆ, ಜನರಲ್ ರಿಸರ್ವ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಜಸ್ಟ್ ಏನಿದೆಯೋ ಅದನ್ನು ಬರೀರಿ, ಹೆಡ್ಡಿಂಗ್ ಮಾತ್ರ. So general reserve and profit and loss account. So while considering the balances of capital profit and revenue profit or general reserve and profit and loss account, you have to see the adjustment. So therefore you have to put the star mark for both. So regarding general reserve and profit and loss account, there is an adjustment, right? So general reserve, so ಈಗ ಜನರಲ್ ರಿಸರ್ವ್, ಸೊ ನೀವು ಹೋಲ್ಡಿಂಗ್ ಕಂಪನಿ ಬ್ಯಾಲೆನ್ಸಸ್ನ ಟಚ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಅಲ್ಲಿ ಏನಿದೆಯೋ ಅದೇ ಅಮೌಂಟ್ನ ನಾವು ತಗೊಳ್ತೀವಿ. ಯಾಕಂತಂದರೆ ಹೋಲ್ಡಿಂಗ್ ಕಂಪನಿ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡ್ತಿರೋದಂದ್ರೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಏನು ಸ್ಪೆಷಲಾಗಿ ಬರೋದಿಲ್ಲ. ನಾವು ಮಾಡಬೇಕಾಗಿರೋದು ಸಬ್ಸಿಡರಿ ಕಂಪನಿನಲ್ಲಿ ಹೋಲ್ಡಿಂಗ್ ಕಂಪನಿ ಪಾರ್ಟ್ ಅಥವಾ ಪೋರ್ಷನ್ ಎಷ್ಟಿದೆ ಅದನ್ನು ಮಾತ್ರ ನಾವು ತಗೋಬೇಕು. ಓಕೆ, ಸೊ ಟು ಪ್ರಿಪೇರ್ ದಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸಿ ಜನರಲ್ ರಿಸರ್ವ್ ಎಷ್ಟು ಅಮೌಂಟ್ ಇದೆ, ಸೊ 4000 ಜಸ್ಟ್ ಇಲ್ಲಿ ಬರ್ಕೊಳ್ಳಿ. ಓಕೆ, ಸೊ 4000 ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಬ್ಸಿಡರಿ ಕಂಪ್ನಿಯಲ್ಲಿ ಎಷ್ಟಿದೆ, ದಟ್ ಈಸ್ 5000 ಇದೆ. Now after writing this, just you have to see the adjustment related to general reserve and profit and loss account. Okay, so adjustment ಇಲ್ಲ ಅಂತ ಹೇಳಿದ್ರೆ ನೀವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಯಾವ್ಯಾವ ಬ್ಯಾಲೆನ್ಸ್ ರಿಲೇಟೆಡ್ ಆಗಿರುತ್ತೋ ಅದನ್ನೆಲ್ಲ ಬರ್ಕೊಂಡು ಮತ್ತೆ ಅಡ್ಜಸ್ಟ್ಮೆಂಟ್ ನೋಡಿ, ನಿಮ್ಗೆ ಹೇಗೆ ಕನ್ವೀನಿಯಂಟ್ ಅನಿಸುತ್ತೋ ಆಗ ಮಾಡ್ಕೊಳ್ಳಿ. ಓಕೆ, ಸಿ ಎಚ್ ಲಿಮಿಟೆಡ್ ಅಕ್ವೈರ್ ದಿ ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಆನ್ 31/3/2015. ಈ ಡೇಟ್ಗೆ ಅಕ್ವೈರ್ ಮಾಡ್ಕೊಂಡಿದೆ. ದೇರ್ ವಾಸ್ ನೋ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎಸ್ ಲಿಮಿಟೆಡ್ ಆನ್ 31/3/2015. Okay, see on 31/3/2015 ಪ್ರಾಫಿಟ್ ಈ ಡೇಟ್ಗೆ ಅಂತ ಹೇಳಿದ್ರೆ ಆಫ್ಟರ್ ಅಕ್ವಿಜಿಷನ್ ಡೇಟ್ ಅಲ್ಲ, ಈ ಡೇಟ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವುದೇ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಅಂಡರ್ ಸಬ್ಸಿಡರಿ ಕಂಪನಿ, ಬಟ್ ದೇ ಹ್ಯಾವ್ ಗಿವನ್ ದಿ 5000 ಆನ್ ದಿ ಡೇಟ್ 31/3/2015. ಸೊ 31/3/2015ಗೆ 5000 ಬ್ಯಾಲೆನ್ಸ್ ಇದೆ, ಬಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಿದ್ದಾನೆ, ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾನೆ. ಸೊ ಹೌ ಟು ಟ್ರೀಟ್ ದಿಸ್? ಸೊ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ನಿ ಅಂತ ಹೇಳಿದ್ರೆ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ವಿ ಡೋಂಟ್ ನೋ, ರೈಟ್? ಸೊ ಪ್ರಾಫಿಟ್ ಯಾವಾಗ ಬೇಕಾದರೂ ಬರ್ಬೋದು, ಯಾವ ಸಿಚುವೇಶನ್ಸಲ್ಲಿ ಬೇಕಾದರೂ ಬರ್ಬೋದು. ಸೊ ಪ್ರಾಫಿಟ್ನ ಒಂದೇ ಸರಿ ನಾವು ಕನ್ಸಿಡರ್ ಮಾಡ್ತೀವಿ, ಒಂದೇ ಸರಿ ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ಒಂದು ಇಯರಲ್ಲಿ 2 ಟೈಮ್ಸ್ 3 ಟೈಮ್ಸ್ 4 ಟೈಮ್ಸ್, ಸೊ ಹೇಗೆ ಬೇಕಾದರೂ ನಮಗೆ ಪ್ರಾಫಿಟ್ ಆದರೂ ಬರ್ಬೋದು, ಲಾಸ್ ಆದರೂ ಬರ್ಬೋದು. ಸೊ ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಗಿವನ್ ಆನ್ ದಿ ಡೇಟ್ ದಟ್ ಈಸ್ 31/3/2015. ಎಷ್ಟು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್? 20,000 ಇನ್ ಎಚ್ ಲಿಮಿಟೆಡ್ and 5,000 in S Limited. But regarding profit and loss account of a subsidiary company, they have specified that H Limited acquired the shares in S Limited on 31/3/2015. There was no balance in profit and loss account. So they are telling about another profit and loss account. So profit and loss account already 5,000 ಇದೆ, but they have given 5,000 on 31/3/2015. But in adjustment they are speaking about the another profit and loss account or another profit and loss which is generated later. Okay, so profit and loss account ಕೊಟ್ಟಿದ್ದಾನೆ ರಿಲೇಟೆಡ್ ಟು ಅಡ್ಜಸ್ಟ್ಮೆಂಟ್ ಆನ್ 31/3/2015 ಅಲ್ಲಿ ದೇರ್ ವಾಸ್ ನೋ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎಸ್ ಲಿಮಿಟೆಡ್. ಸೊ ಆನ್ ದಿ ಡೇಟ್ ಆಫ್ 31/3/2015 ಅಂತ ಹೇಳಿದ್ರೆ ನಾವು
ಈ ಡೇಟ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಬ್ಸಿಡರಿ ಕಂಪ್ನಿಯಲ್ಲಿ ಏನೂ ಇಲ್ಲ. ಸೊ ಅಲ್ಲಿಗೆ ನಮಗೆ ಕ್ಯಾಪಿಟಲ್ ಪ್ರಾಫಿಟು ಬರೋದಿಲ್ಲ, ದಟ್ ಈಸ್ ರೆವಿನ್ಯೂ ಪ್ರಾಫಿಟ್ ಆರ್ ಲಾಸು ಬರೋದಿಲ್ಲ. ಓಕೆ, ಸೊ ಆಫ್ಟರ್ ದಿಸ್, so this adjustment will be completely over. So now see, general reserve ಅಲ್ಲಿ ಎಷ್ಟಿದೆ, 4000 ಇದೆ, and profit and loss account ಅಲ್ಲಿ ಎಷ್ಟಿದೆ, 5000 ಆನ್ ದಿ ಡೇಟ್, ದಟ್ ಈಸ್ 31/3/2015 ಪ್ರಕಾರ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದ್ದಾನೋ ಈ ಡೇಟ್ಗೆ ಈ ಅಮೌಂಟ್ಸು ಇದೆ. ಸೊ ರಿಗಾರ್ಡಿಂಗ್ ಜನರಲ್ ರಿಸರ್ವ್ ಅಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಸಿ ದಿ ಅಡ್ಜಸ್ಟ್ಮೆಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಅಡ್ಜಸ್ಟ್ಮೆಂಟ್ ನೋಡಿದ್ದೀವಿ, ಸೊ ಇಲ್ಲಿ ಕ್ಲಿಯರ್ ಮಾಡಿದ್ದೀವಿ. ನಾವು ರಿಲೇಟೆಡ್ ಟು ಜನರಲ್ ರಿಸರ್ವ್ ಸಿ, ಬಟ್ ದೇರ್ ವಾಸ್ ಆಲ್ರೆಡಿ ಎ ಬ್ಯಾಲೆನ್ಸ್ ಆಫ್ 4000 ಇನ್ ಜನರಲ್ ರಿಸರ್ವ್. ಸೊ 4000 ಜನರಲ್ ರಿಸರ್ವ್ ಅಂತ ಹೇಳಿದ್ರೆ ಜನರಲ್ ರಿಸರ್ವ್ 4000 ಎಷ್ಟು ಆಲ್ರೆಡಿ 4000 ಇದೆಯಂತೆ. ಯಾವ ಡೇಟ್ಗೆ ಇದೆ, ಅಕೌಂಟ್ ಆ್ಯಸ್ ಅಟ್ ದಿ ಡೇಟ್. ಸೊ ಆ್ಯಸ್ ಅಟ್ ದಿ ಡೇಟ್ ಅಂತ ಹೇಳಿದ್ರೆ 1/4/2014. ಸಿ ಒನ್ಸ್ ಅಗೇನ್ ಐ ವಿಲ್ ಗೋಯಿಂಗ್ ಟು ರಿಪೀಟ್ ದಿ ಅಡ್ಜಸ್ಟ್ಮೆಂಟ್. ಆ್ಯಸ್ ಅಟ್ ದಿ 1/4/2014. ಸೊ ಈ ಡೇಟ್ಗೆ 1/4/2014 ದೇರ್ ವಾಸ್ ಆಲ್ರೆಡಿ ಎ ಬ್ಯಾಲೆನ್ಸ್ ಆಫ್ 4000. ಸೊ ಈ ಡೇಟ್ಗೆ 4000 ಜನರಲ್ ರಿಸರ್ವಲ್ಲಿ ಇದೆಯಂತೆ ಸಬ್ಸಿಡರಿ ಕಂಪನಿ ಅಕೌಂಟಲ್ಲಿ. ಸೊ ಈ ಡೇಟ್ಗೆ ಇದೆಯಾ ಅಂತ ಹೇಳಿದ್ರೆ 1/4/2014 ದಿಸ್ ಡೇಟ್ ವಿಲ್ ಬಿ ಕಾಲ್ಡ್ ಆಸ್ ದಿ ಪ್ರೀ ಅಕ್ವಿಜಿಷನ್ ಪೀರಿಯಡ್. ಸೊ ಅಕ್ವೈರ್ ಮಾಡೋದಕ್ಕಿಂತ ಮುಂಚೆ 4000 ಜನರಲ್ ರಿಸರ್ವಲ್ಲಿ ಇದೆಯಾ ಅಂತ ಹೇಳಿದ್ರೆ, ಸೊ ಈ 4000 ಕ್ಯಾಪಿಟಲ್ ಪ್ರಾಫಿಟ್ಗೆ ಆಗಬೇಕಾ, ರೆವಿನ್ಯೂ ಪ್ರಾಫಿಟ್ಗೆ ಆಗಬಹುದಾ? Okay, so capital profit is nothing but before the acquisition period. So completely this 4000 will be treated as the ಕ್ಯಾಪಿಟಲ್ ಪ್ರಾಫಿಟ್. ಸೊ ಇದರಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡ್ಕೋಬೇಕು, ಯಾವುದು ಕ್ಯಾಪಿಟಲ್ ಪ್ರಾಫಿಟ್ಗೆ ಬರುತ್ತೆ, ಯಾವುದು ರೆವಿನ್ಯೂ ಪ್ರಾಫಿಟ್ಗೆ ಬರುತ್ತೆ. ಸೊ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಬಿಫೋರ್ ಅಕ್ವಿಜಿಷನ್ ಪೀರಿಯಡ್ ಇದೆಯಾ ಅಮೌಂಟು ನೋಡಿ. ಬಿಫೋರ್ ಅಕ್ವಿಜಿಷನ್ ಪೀರಿಯಡ್ ಇದ್ರೆ ಅಮೌಂಟು ಕ್ಯಾಪಿಟಲ್ ಪ್ರಾಫಿಟ್ ಹಾಕಿ, ಆಫ್ಟರ್ ಅಕ್ವಿಜಿಷನ್ ಪೀರಿಯಡ್ ಇದೆಯಾ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟಲ್ಲಿ ರೆವಿನ್ಯೂ ಪ್ರಾಫಿಟ್ ಹಾಕ್ಕೊಳ್ಳಿ. ದಟ್ಸ್ ಇಟ್. ಓಕೆ, ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಕಂಪ್ಲೀಟಾಗಿ ಅಡ್ಜಸ್ಟ್ಮೆಂಟ್ ಮುಗಿದಿದೆ. Okay, so now we have to concentrate on this profit and loss account. So profit and loss account ಎಷ್ಟಿದೆ, 5000. ಓಕೆ, ಸೊ 5000 ಯಾವ ಡೇಟ್ಗೆ ಕೊಟ್ಟಿದ್ರೆ 31/3/2015. ಸೊ ಅಕ್ವಿಸಿಷನ್ ಡೇಟ್ 31/3/2015. ಓಕೆ, ಸೊ ಈ ಡೇಟ್ಗೆ ಅಂದರೆ ಅಕ್ವೈರ್ ಮಾಡ್ಕೊಳ್ಳೋವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 5000 ಇದೆ, ವಿಚ್ ಮೀನ್ಸ್ ಅಕ್ವೈರ್ ಮಾಡ್ಕೊಂಡಿದ್ದು ಆದಮೇಲೆ ಜನ್ರೇಟ್ ಆಗಿಲ್ಲ. ಓಕೆ, ಸೊ ಅಕ್ವೈರ್ ಮಾಡ್ಕೊಂಡಿದ್ದು ಆದಮೇಲೆ ಜನ್ರೇಟ್ ಆಗಿಲ್ಲ ಅಂತ ಹೇಳಿದ್ರೆ ದಟ್ 5000 ವಿಲ್ ಬಿ ಕಾಲ್ಡ್ ಆಸ್ ದಿ ಕ್ಯಾಪಿಟಲ್ ಪ್ರಾಫಿಟ್ ಆರ್ ರೆವಿನ್ಯೂ ಪ್ರಾಫಿಟ್. ಅಲ್ಟಿಮೇಟ್ಲಿ ವಿ ಕಾಲ್ಡ್ ಆಸ್ ಕ್ಯಾಪಿಟಲ್ ಪ್ರಾಫಿಟ್ ಬಿಕಾಸ್ ದ ಪ್ರಾಫಿಟ್ ಆರ್ ಜನರಲ್ ರಿಸರ್ವ್ ಎಕ್ಸಿಸ್ಟ್ ಆನ್ ದಿ ಡೇಟ್ ಆಫ್ ಅಕ್ವಿಜಿಷನ್ ಆರ್ ಬಿಫೋರ್ ದಿ ಡೇಟ್ ಆಫ್ ಅಕ್ವಿಜಿಷನ್, ದಟ್ ವಿಲ್ ಬಿ ಕಾಲ್ಡ್ ಆಸ್ ದಿ ಕ್ಯಾಪಿಟಲ್ ಪ್ರಾಫಿಟ್, ನಾಟ್ ಎ revenue profit. So this 5000 will be called as 5000, that is capital profit. So revenue profit acquire ಮಾಡ್ಕೊಂಡಿದ್ದಾದ್ಮೇಲೆ ಯಾವುದೇ ಪ್ರಾಫಿಟು ಲಾಸಸ್ಸು ರಿಸರ್ವ್ಸು ಜನರೇಟ್ ಆಗಿಲ್ಲ. ಸೊ ದೇರ್ ಫೋರ್ ದ ರೆವಿನ್ಯೂ ಪ್ರಾಫಿಟ್ ವಿಲ್ ಬಿ ಕಂಪ್ಲೀಟ್ಲಿ ನಿಲ್. ಓಕೆ, ಸೊ ವಾಟ್ ಈಸ್ ದ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್, ದಟ್ ಈಸ್ 9000 and revenue profit will be nil. Okay, so this is the actual second step. This is the way of calculating the capital profit and revenue profit. So capital profit ನಿಮ್ಗೆ ಸಪ್ರೇಟ್ ಸ್ಟೆಪ್ ಮಾಡ್ಕೊಂಡ್ರೆ ಮತ್ತು ರೆವಿನ್ಯೂ ಪ್ರಾಫಿಟ್ ಸಪ್ರೇಟ್ ಸ್ಟೆಪ್ ಮಾಡ್ಕೊಂಡ್ರೆ ಅಮೌಂಟ್ಸ್ ಹಾಕೋದ್ರಲ್ಲಿ ನಿಮಗೆ ಮಿಸ್ ಆಗ್ಬೋದು ಅಥವಾ ಕನ್ಫ್ಯೂಷನ್ಸ್ ಆಗ್ಬೋದು. ಸೊ ಅದಕ್ಕೆ ನಾವು ಕ್ಯಾಪಿಟಲ್ ಪ್ರಾಫಿಟ್ ರೆವಿನ್ಯೂ ಪ್ರಾಫಿಟ್ ಒಂದೇ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಇಟ್ ಈಸ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಸೊ after calculating this capital profit and revenue profit, next see how we are going to divide this capital profit and revenue profit. That is, ಎಷ್ಟು ಪೋರ್ಷನ್ ಕ್ಯಾಪಿಟಲ್ ಪ್ರಾಫಿಟ್ ಹೋಲ್ಡಿಂಗ್ ಕಂಪನಿಗೆ ಸೇರಬೇಕು, ಎಷ್ಟು ಪೋರ್ಷನ್ ರೆವಿನ್ಯೂ ಪ್ರಾಫಿಟ್ ಹೋಲ್ಡಿಂಗ್ ಕಂಪನಿಗೆ ಸೇರಬೇಕು, ಅಂಡ್ ಎಷ್ಟು ಪೋರ್ಷನ್ ಸಬ್ಸಿಡರಿ ಕಂಪನಿಗೆ ಸೇರಬೇಕು ಇನ್ ಫ್ರಮ್ ಕ್ಯಾಪಿಟಲ್ ಪ್ರಾಫಿಟ್ ಅಂಡ್ ರೆವಿನ್ಯೂ ಪ್ರಾಫಿಟ್. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕಂಪ್ಯೂಟ್ ದಟ್. ಓಕೆ, ಸೊ ನೆಕ್ಸ್ಟ್ ಟೇಕ್ ಡೌನ್. ಸೊ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾವು ಕ್ಯಾಪಿಟಲ್ ಪ್ರಾಫಿಟ್ ಮತ್ತು ರೆವಿನ್ಯೂ ಪ್ರಾಫಿಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ಸೊ ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನಾವು ವಿ ಹ್ಯಾವ್ ಟು distribute this capital profit and revenue profit to the holding company and subsidiary company. That means based on the ratio, that is 4:1 already calculation ಮಾಡಿದ್ವಲ್ವಾ. So this, that is out of 5 the portion 4 will be related to holding company and 1 part is related to subsidiary company. ಸೊ ಅಂತ ಹೇಳಿದ್ರೆ 4000 ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಅದಕ್ಕೆ ಏನು ಕ್ಯಾಪಿಟಲ್ ಪ್ರಾಫಿಟ್ ಬಂದಿದೆ ಅದನ್ನು ಹೋಲ್ಡಿಂಗ್ ಕಂಪನಿಗೆ ನಾವು ಕೊಟ್ಟು ಬಿಡಬೇಕು. ರಿಮೈನಿಂಗ್ ವಿಲ್ ಬಿ ರಿಲೇಟೆಡ್ ಟು ಸಬ್ಸಿಡರಿ ಕಂಪನಿ, ರೈಟ್? ಸೊ ದೇರ್ ಫೋರ್ ವಿ ಹ್ಯಾವ್ ದ ಕ್ಯಾಪಿಟಲ್ ಪ್ರಾಫಿಟ್ ಆಸ್ 9000 ಹಿಯರ್ ಅಂಡ್ ರೆವಿನ್ಯೂ ಪ್ರಾಫಿಟ್ ಇಸ್ 0. ಸೊ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿಸ್ 9000 to, that is based on the
ratio to the holding company portion and also to the subsidiary company. Okay, see 4:1 and 4:1. So 4:1 in the sense it is out of 5. Okay, so first ನೋಡಿ, this is the subsidiary company, right? So in subsidiary company 4,000 shares invested by the holding company, 1,000 shares will be related to subsidiary company. ಈ 4,000 ಶೇರ್ಸ್ಗೆ ಎಷ್ಟು ಪ್ರಾಫಿಟ್ ಕ್ಯಾಪಿಟಲ್ ಪ್ರಾಫಿಟ್ ರಿಲೇಟೆಡ್ ಇರುತ್ತೋ ಅದನ್ನು ಬೇಸ್ಡ್ ಆನ್ ರೇಷಿಯೋ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್. ಓಕೆ, ಸೊ 4:1 in the sense that is 4/5 is related to holding company, 4/5 based on the ratio. ಗೊತ್ತಿದೆ ಅಲ್ವಾ ಕ್ಯಾಪಿಟಲ್ನ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಸೊ ಇಟ್ ಈಸ್ ಸಿಮಿಲರ್ ಟು ದಟ್. ಸೊ 9,000 rupees ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಬಂದಿದೆ. ಸೊ ಔಟ್ ಆಫ್ ದಿಸ್ 9,000, 4 portion, that is portion 4 will be related to holding company out of 5 portion, and 9,000 distributed, that is from this 9,000 we have to distribute only 1 portion out of 5 portion. Okay, so you will get 9,000 into 4/5, that is 7,200 and 1,800. Okay, so this 7,800 is, that is 7,200, sorry. ಸೊ ಈಗ 7,200 ಏನು ಕ್ಯಾಪಿಟಲ್ ಪ್ರಾಫಿಟ್ ಬಂದಿದೆಯೋ ಇದು ಹೋಲ್ಡಿಂಗ್ ಕಂಪನಿಗೆ ಸೇರಿದ್ದು, ಆ್ಯಂಡ್ 1,800 ಏನಿರುತ್ತೋ ಅದು ಸಬ್ಸಿಡರಿ ಕಂಪನಿಗೆ ಸೇರಿದ್ದು. ಓಕೆ, ಸೊ 7,200 ಯಾಕೆ ಹೋಲ್ಡಿಂಗ್ ಕಂಪನಿಗೆ ಸೇರುತ್ತೆ ಅಂತ ಹೇಳಿದ್ರೆ 4,000 ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಅದರಿಂದ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬಂದಿದೆ 7,200, ಅದು ಹೋಲ್ಡಿಂಗ್ ಕಂಪನಿಗೆ ಕೊಡಲೇಬೇಕು ನಾವು. ಓಕೆ, ಸೊ ಸಬ್ಸಿಡರಿ ಕಂಪನಿಯಲ್ಲಿ 1,000 ಶೇರ್ಸ್ಗೆ ಎಷ್ಟು ಕ್ಯಾಪಿಟಲ್ ಪ್ರಾಫಿಟ್ ಬಂದಿದೆ 1,800 ಬಂದಿದೆ, ಅದು ಇಟ್ ಈಸ್ ರಿಲೇಟೆಡ್ ಟು ಸಬ್ಸಿಡರಿ ಕಂಪನಿ ಓನ್ಲಿ. ಸೊ ದೇರ್ ಫೋರ್ ದಿಸ್ 1,800 and 7,200, so 7,200 will be called as a majority capital profit, and this 1,800 will be called as minority capital ಪ್ರಾಫಿಟ್. ಸೊ ಮೆಜಾರಿಟಿ ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿಗೆ ಸೇರುತ್ತೆ, ಮೈನಾರಿಟಿ ಅಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿಗೆ ಸೇರುತ್ತೆ ಇನ್ ಸಬ್ಸಿಡರಿ ಕಂಪನಿ. ಸೊ ಟೋಟಲ್ ಸಬ್ಸಿಡರಿ ಕಂಪನಿನಲ್ಲಿ 7,200 ಹೋಲ್ಡಿಂಗ್ ಕಂಪನಿಗೆ, 1,800 ಸಬ್ಸಿಡರಿ ಕಂಪನಿಗೆ ಸೇರುತ್ತೆ ಅಂತ. ಓಕೆ, ಸೊ ಈ ಥರ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಯಾಕೆ ಹೆಲ್ಪ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಸಿಮಿಲರ್ಲಿ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿಸ್ 0 ಫಾರ್ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಆ್ಯಂಡ್ ಫಾರ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಆಲ್ಸೋ 0, 0, because the revenue profit will be 0. in case ಏನಾದರೂ ರೆವಿನ್ಯೂ ಪ್ರಾಫಿಟ್ ಬಂದಿದ್ರೆ ಇದನ್ನು ನಾವು 4:1 ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಓಕೆ, ಸೊ ದಿಸ್ ಇಸ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸೊ ರೆವಿನ್ಯೂ ಪ್ರಾಫಿಟ್ ಮೆಜಾರಿಟಿ ಶೇರ್ ಹೋಲ್ಡರ್ಸ್ಗೂ 0, ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೂ 0. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ಸೆಕೆಂಡ್ ಸ್ಟೆಪ್. ಸಿ the third step, computation of minority interest or non-controlling interest. So if you still have any doubt regarding minority interest and majority interest, or minority shareholders and majority shareholders, so ಈ minority shareholders ಯಾರು, majority shareholders ಯಾರು ಅಂತ ಹೇಳಿದ್ರೆ ಏನೋ ಡೌಟ್ ಇದ್ದರೆ, see this example. So this is the subsidiary company, right? ಸೊ ಈ ಸಬ್ಸಿಡರಿ ಕಂಪನಿಯಲ್ಲಿ ಹೋಲ್ಡಿಂಗ್ ಕಂಪನಿ ಎಷ್ಟು ಶೇರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿದೆ, ದಟ್ ಈಸ್ 4,000 ಶೇರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಎಷ್ಟು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ದಟ್ ಈಸ್ 1,000 ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಸೊ ಈ 4,000 ಶೇರ್ಸಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ಹೋಲ್ಡಿಂಗ್ ಕಂಪನಿ ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ, ಸೊ 4,000 ಈಸ್ ಕಾಲ್ಡ್ ಆಸ್ ದಿ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಆರ್ ಮೆಜಾರಿಟಿ ಶೇರ್ ಹೋಲ್ಡರ್ಸ್. ಸೊ ಈ 4,000 ಶೇರ್ ಹೋಲ್ಡರ್ಸಲ್ಲಿ ಶೇರ್ಸಲ್ಲಿ ಯಾರು ಇನ್ವೆಸ್ಟ್ ಮಾಡಿದಾರೋ ಅವ್ರನ್ನ ನಾವು ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ಸ್. ಈ 1,000 ಶೇರ್ಸಲ್ಲಿ ಯಾವ ಇನ್ವೆಸ್ಟರ್ಸ್ ಇರ್ತಾರೋ ಸಬ್ಸಿಡರಿ ಕಂಪ್ನಿನಲ್ಲಿ ಅವ್ರನ್ನ ನಾವು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಏನೆಲ್ಲ ಅಮೌಂಟ್ಸ್ ರಿಲೇಟ್ ಆಗುತ್ತೋ ಅದನ್ನು ಮೈನಾರಿಟಿ ಇಂಟ್ರೆಸ್ಟ್. ಸೊ 4,000 ಶೇರ್ ಹೋಲ್ಡರ್ಸ್ಗೆ ಏನೇನೆಲ್ಲ ಅಮೌಂಟ್ ರಿಲೇಟ್ ಆಗುತ್ತೋ ಅದನ್ನು ಮೆಜಾರಿಟಿ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ದಟ್ಸ್ ಇಟ್. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಆ್ಯಂಡ್ ಮೈನಾರಿಟಿ ಶೇರ್ ಹೋಲ್ಡಿಂಗ್ಸ್ ಆರ್ ಮೆಜಾರಿಟಿ ಇಂಟ್ರೆಸ್ಟ್ ಆ್ಯಂಡ್ minority interest. So minority interest is also called as non-controlling interest for the holding company, and majority shareholders is nothing but controlling interest for the holding company. ಓಕೆ, ಸೊ ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಅಂಡರ್ ಥರ್ಡ್ ಸ್ಟೆಪ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ
minority interest and non-controlling interest. So minority interest is also called as non-controlling interest. So ಯಾರಿಗೆ minority interest ಆಗ್ತಾರೆ ಅಂತ ಹೇಳಿದ್ರೆ, ಯಾರಿಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಹೋಲ್ಡಿಂಗ್ ಕಂಪನಿಗೆ ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್, ನಾನ್ ಕಂಟ್ರೋಲಬಲ್ ಪೋರ್ಷನ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈ ಥರ್ಡ್ ಸ್ಟೆಪ್ ಕ್ಯಾಲ್ಕುಲೇಷನ್ಗೆ ಪ್ರೀವಿಯಸ್ ಸ್ಟೆಪ್ ಹೆಲ್ಪ್ ಆಗುತ್ತೆ. ದಟ್ ಈಸ್ ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್. ಸೊ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬಂದಿತ್ತು? 9,000 ಬಂದಿತ್ತು. ರೆವಿನ್ಯೂ ಪ್ರಾಫಿಟ್ 0 ಬಂದಿತ್ತು. ಈ 9,000ನಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್, ಸೊ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಏನೆಲ್ಲ ಸೇರಬೇಕು ಅದನ್ನು ಏನಂತ ಕರಿತೀವಿ? ಮೈನಾರಿಟಿ ಇಂಟ್ರೆಸ್ಟ್, ರೈಟ್, ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಮೈನಾರಿಟಿ ಇಂಟ್ರೆಸ್ಟ್ ಅಂದರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ ಪ್ರಾಫಿಟಲ್ಲಿ ಯಾವ ಅಮೌಂಟ್ ರಿಲೇಟೆಡ್? ಸೊ ದಿಸ್ ಈಸ್ minority interest. So 7,800 is related to minority shareholders of the subsidiary company. ಇದು ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಸಬ್ಸಿಡರಿ ಕಂಪನಿಯಲ್ಲಿ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಹೋಲ್ಡಿಂಗ್ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಇದು ರಿಲೇಟ್ ಆಗುತ್ತೆ, ಮೆಜಾರಿಟಿ ಶೇರ್ ಹೋಲ್ಡರ್ಸ್. ಸೊ ರೆವಿನ್ಯೂ ಪ್ರಾಫಿಟಲ್ಲಿ ಮೆಜಾರಿಟಿ ಶೇರ್ ಹೋಲ್ಡರ್ಸ್ಗೆ 0 ಆ್ಯಂಡ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಇದು ರಿಲೇಟ್ ಆಗುತ್ತೆ. ಸೊ ಇನ್ ಕೇಸ್ ಅಮೌಂಟ್ ಇದ್ದರೆ ನಾವು ಇಲ್ಲಿ ತಗೋಬೇಕಾಗಿತ್ತು. ಲೆಟ್ ಸಿ ಹೌ ಟು ಟೇಕ್ ದಿಸ್ ಅಮೌಂಟ್ ಇನ್ ಕಂಪ್ಯೂಟೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಕ್ಯಾಪಿಟಲ್ ಪ್ರಾಫಿಟಲ್ಲಿ 1,800 ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ರಿಲೇಟೆಡ್ ಅಲ್ವಾ? ಸಿ ದಿಸ್ ಅಮೌಂಟ್ ರಿಲೇಟೆಡ್ ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್, ರೈಟ್? See, I am going to write down minority share holdings in ಕ್ಯಾಪಿಟಲ್ ಪ್ರಾಫಿಟ್. ಸೊ ಕ್ಯಾಪಿಟಲ್ ಪ್ರಾಫಿಟಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ರಿಲೇಟೆಡ್ ಅಂತ ಹೇಳ್ಬಿಟ್ಟು ನಾನು ಈ ಥರ ಬರೆದಿದ್ದೀನಿ. ಓಕೆ, ಸೊ ಹೌ ಮಚ್ ದ ರಿಲೇಟೆಡ್ ಅಮೌಂಟ್? ದಟ್ ಈಸ್ 1,800. ಸೊ ಇದನ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಸಿಮಿಲರ್ಲಿ ಮೈನಾರಿಟಿ share holdings in revenue profit. So revenue profit ಅಲ್ಲಿ ಎಷ್ಟು? That is 0. So after considering this, then we have to consider the total share capital held by the holding company in subsidiary company. So already we know that in subsidiary company, see, in subsidiary company, that is 4,000 shares are held by holding company, right? This 1,000 shares are related to subsidiary company. Okay, so complete agi 5,000 shares related to subsidiary company only, but 5,000 shares ಅಲ್ಲಿ 4,000 shares ಎಷ್ಟು related holding companyಗೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಎಷ್ಟು? 4,000 shares. So 1,000 shares ಬಂದ್ಬಿಟ್ಟು ನಾನ್ ಕಂಟ್ರೋಲಿಂಗ್. ಓಕೆ, ಸೊ ದಟ್ ಈಸ್ ಅ ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್ ಫಾರ್ ದಿ ಹೋಲ್ಡಿಂಗ್ ಕಂಪನಿ. ದಟ್ಸ್ ಇಟ್. ನಾವು ಟೋಟಲ್ ಶೇರ್ ಕ್ಯಾಪಿಟಲ್ ಆಫ್ ಸಬ್ಸಿಡರಿ ಕಂಪನಿ ಎಷ್ಟು? ದಟ್ ಈಸ್ 50 lakhs. 50 lakh ಇನ್ ದ ಸೆನ್ಸ್ ಇಟ್ ಈಸ್ ಇಶ್ಯೂಡ್ ಅಟ್ ₹10 each. ಸೊ ಅದರಿಂದ ನಾವು ಇಲ್ಲಿ 5,000 ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಇನ್ ದಿಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಮೈನಾರಿ ಇಂಟ್ರೆಸ್ಟ್, ಹೌ ಮಚ್ ಶೇರ್ ಕ್ಯಾಪಿಟಲ್ ಈಸ್ ರಿಲೇಟೆಡ್ ಟು ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್. ಸೊ ಔಟ್ ಆಫ್ 50,000 ಶೇರ್ ಕ್ಯಾಪಿಟಲಲ್ಲಿ what is the non-controllable factor? See, 4:1 in the sense that is 40,000 is the controllable factor for the holding company and 10,000 is the non-controllable factor for the holding company. So therefore we have to, so controllable factor in the sense it is majority shareholdings or majority share capital, and 10,000 in the sense minority share capital. So minority interest or minority share capital na ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. So then only we get the total minority interest. See, total minority share capital, that is total minority share capital 1,000 shares into 10 each issue ಮಾಡಿದ್ರೆ, that is total 10,000 is the share capital which is non-controlling interest for this holding company. Okay, so therefore the total minority interest 11,800. So 11,800 is the non-controlling interest or minority interest. So it is very important step. So ಇಲ್ಲಿವರೆಗೂ ನಿಮಗೆ ಸೆಕ್ಷನ್ ಬಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕ್ಷನ್ ಬಿ ನಲ್ಲೂ ಪ್ರಾಬ್ಲಮ್ ಇರುತ್ತೆ, ನಿಮಗೆ ಸೆಕ್ಷನ್ ಸಿ ನಲ್ಲೂ ಪ್ರಾಬ್ಲಮ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಈಸಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಓಕೆ, ಸೊ ಈಸಿಯಾಗೇ ಇರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ
you know that is the majority share capital is nothing but 40,000 and minority share capital is 10,000 ಅಂತ ಹೇಳಿದ್ರೆ ಟೋಟಲ್ 50,000 ಶೇರ್ ಕ್ಯಾಪಿಟಲ್ ಅಲ್ಲಿ ಹೋಲ್ಡಿಂಗ್ ಕಂಪನಿಗೆ ಎಷ್ಟು ರಿಲೇಟೆಡ್ ಈ 50,000 ಶೇರ್ ಕ್ಯಾಪಿಟಲ್ ಅಲ್ಲಿ ದಟ್ ಈಸ್ 40,000 ರೈಟ್ ಬಿಕಾಸ್ this 50,000 shares will be issued at rupees 10 in the sense we have totally 5,000 shares. From this 5,000 shares that is 4,000 shares will be related to holding company in subsidiary company and 1,000 shares will be related to only subsidiary company shareholders. So issued at 10 rupees in the sense into 10 ಏನಾದರೂ ಮಾಡಿದ್ರೆ ನಾವು ಮೆಜಾರಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ ದಟ್ ಈಸ್ 40,000 and minority share capital 10,000 ಅಂತ ತಗೊಂಡಿದ್ದೀವಿ. ಸೊ ಅದನ್ನೇ ನಾವು ಮೈನಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ಕ್ಯಾಪಿಟಲ್ ಪ್ರಾಫಿಟ್ ಇದನ್ನು ಕನ್ಸಿಡರ್ ಮಾಡಿದ್ದಾದಮೇಲೆ ಮತ್ತು ಮೈನಾರಿಟಿ ಶೇರ್ ಹೋಲ್ಡಿಂಗ್ಸ್ ಆಫ್ ರೆವಿನ್ಯೂ ಪ್ರಾಫಿಟ್ನ ಕನ್ಸಿಡರ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಟೋಟಲ್ ಮೈನಾರಿಟಿ ಶೇರ್ ಕ್ಯಾಪಿಟಲ್ ಇನ್ ಸಬ್ಸಿಡರಿ ಕಂಪನಿ. ಸೊ ವಾಟ್ ಈಸ್ ದ ಟೋಟಲ್ ಶೇರ್ ಕ್ಯಾಪಿಟಲ್ ಇನ್ ಸಬ್ಸಿಡರಿ ಕಂಪನಿ ದಟ್ ಈಸ್ 10,000ನ ಕನ್ಸಿಡರ್ ಮಾಡಿದ್ದಾದಮೇಲೆ ದೆನ್ ವಿ ಗೆಟ್ ದ ಟೋಟಲ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 11,800. ಸೊ ಈ 11,800 ಏನಿದೆಯೋ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಹೋಲ್ಡಿಂಗ್ ಕಂಪನಿ. ಓಕೆ, ಸೊ ಹೋಲ್ಡಿಂಗ್ ಕಂಪನಿಗೆ ಈ ಅಮೌಂಟು ರಿಲೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ವಿ ಹ್ಯಾವ್ ಟು ಶೋ ದಿಸ್ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ವೈಲ್ ಪ್ರಿಪೇರಿಂಗ್ ದಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡರ್ ಲಯಬಿಲಿಟಿ. ಸೊ ಅಂಡರ್ ಕರೆಂಟ್ ಲಯಬಿಲಿಟೀಸ್ನಲ್ಲಿ ನಾವು 11,800ನ ನಾವು ತೋರಿಸ್ಬೇಕು. ಸೊ ದೇರ್ ಫೋರ್ ಎ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಈಸ್ ದ ಅಮೌಂಟ್ or a proportionate shares of the outsiders in subsidiary company. So that is the minority interest or non-controlling interest. So this non-controlling interest we have to show while preparing the consolidated financial statement under current liability as a minority interest or non-controlling interest ಅಂತ represent ಮಾಡಿ 11,800 ಅಂತ ನಾವು ತೋರಿಸಬೇಕು. ಓಕೆ, ಸೊ ಆಫ್ಟರ್ ದಿಸ್ computation of minority interest or non-controlling interest we have to calculate under fourth step that is controlling interest that is majority interest ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಿ ಸ್ಟೆಪ್ 4 ಕಂಪ್ಯೂಟೇಷನ್ ಆಫ್ majority interest or controlling interest. So computation of majority interest or controlling interest. So one thing you have to understand here, majority interest or controlling interest in the sense see from this subsidiary company, so 4,000 is related to holding company and 1,000 is related to outsiders of the subsidiary company, that is outside investors of the subsidiary company. So ಈ 4,000ಗೆ ಏನೇನೆಲ್ಲ ಕಾಸ್ಟ್ ರಿಲೇಟೆಡ್ ಆಗಿರುತ್ತೋ ಅದನ್ನು ನಾವು ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಅಥವಾ ಮೆಜಾರಿಟಿ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ 1,000ಗೆ ಅಂದರೆ 1,000 ಔಟ್ಸೈಡರ್ಸ್ ಗೆ ಏನು ಅಂದರೆ ಈ 1,000ಗೆ ಏನು ರಿಲೇಟ್ ಆಗಿರುತ್ತೋ ಅಂದರೆ 1,000 ಶೇರ್ಸ್ಗೆ ಏನು ರಿಲೇಟ್ ಆಗಿರುತ್ತೋ ಸೊ ದಟ್ ವಿಲ್ ಬಿ ಕಾಲ್ಡ್ ಆಸ್ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ವಿಚ್ ಮೀನ್ಸ್ ಇಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ದಿ ಹೋಲ್ಡಿಂಗ್ ಕಂಪನಿ. ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ ಏನೇನೆಲ್ಲ ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೋ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಾವು ಮೈನಾರಿಟಿ ಇಂಟ್ರೆಸ್ಟ್ 11,800 ಈಸ್ ರಿಲೇಟೆಡ್ ಟು 1,000 ಶೇರ್ಸ್ ಆಫ್ ಸಬ್ಸಿಡರಿ ಕಂಪನಿ ದಟ್ ಈಸ್ ಟು ದಿ ಔಟ್ಸೈಡರ್ಸ್ ಇನ್ವೆಸ್ಟರ್ಸ್ಗೆ ರಿಲೇಟ್ ಅಂತ ಹೇಳ್ಬಿಟ್ಟು ತೋರಿಸಿದ್ವಿ. ಈಗ ಈ 4,000 ಶೇರ್ಸ್ಗೆ ಏನೇನೆಲ್ಲ ಕಾಸ್ಟ್ ರಿಲೇಟ್ ಆಗುತ್ತೋ ಅದನ್ನು ನಾವು ಕಾಸ್ಟ್ ರೂಪದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ದಿಸ್ ಕಾಸ್ಟ್ ಕಂಪ್ಲೀಟ್ಲಿ ಇಸ್ ದ ಕಾಸ್ಟ್ ರಿಲೇಟೆಡ್ ಟು ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಆರ್ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಆಫ್ ಸಬ್ಸಿಡರಿ ಕಂಪನಿ. ದಿಸ್ ಕಾಸ್ಟ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದಿ outsiders of the subsidiary company that is minority shareholders. Okay, see ಆಗಲೇ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಏನೇನೆಲ್ಲ ರಿಲೇಟ್ ಆಗುತ್ತೋ ಮೈನಾರಿಟಿ ಇಂಟ್ರೆಸ್ಟಲ್ಲಿ ಕ್ಯಾಲ್ಕುಲೇಷನ್ ತಗೊಳ್ತಿದ್ವಿ. ಈಗ ಮೆಜಾರಿಟಿ ಶೇರ್ ಹೋಲ್ಡರ್ಸ್ಗೆ 2 ಟ್ರಾನ್ಸಾಕ್ಷನ್ ರಿಲೇಟೆಡ್ ಇದೆ, ದಟ್ ಈಸ್ ಒನ್ ಇನ್ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ಅನದರ್ ಒನ್ ಈಸ್ ರೆವಿನ್ಯೂ ಪ್ರಾಫಿಟ್. ಸೊ ಬಟ್ ಯು ಹ್ಯಾವ್ ಟು ಕನ್ಸಿಡರ್ ದಿ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ಕ್ಯಾಪಿಟಲ್ ಪ್ರಾಫಿಟ್ ಓನ್ಲಿ ಬಟ್ ನಾಟ್ ದ ರೆವಿನ್ಯೂ ಪ್ರಾಫಿಟ್ ಇನ್ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್. Why means this majority shareholdings is the revenue profit. It will be generated or occurred after the acquisition of the business of S Limited, that is subsidiary company, by holding company. So therefore this revenue profit in majority shareholdings will be show in
surplus and reserves while preparing the consolidated financial statement. I will tell you how to treat this majority shareholdings. Okay, so put a star mark for this. See, majority shareholdings will be related to majority interest. So therefore majority share holdings ಇನ್ ಅಂದರೆ ಈ 4000ಗೆ ಏನು ರಿಲೇಟೆಡ್ ಅಂತ ನಾವು ತಗೊಳ್ತಿದ್ದೀವಿ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿ ಟ್ರಾನ್ಸಾಕ್ಷನ್ಸ್. ಸೊ ಫಸ್ಟು ನೀವು ಬರ್ಕೊಳ್ಳಿ ಸೊಲ್ಯೂಷನ್ಸು, ಮತ್ತು ಸ್ಟೆಪ್ ಬೈ ಸ್ಟೆಪ್ಪು ಥಿಂಕ್ ಮಾಡಿ ಯಾವ ಥರ ಇರ್ಬೋದು, ಯಾಕೆ ಬಂತು, ಯಾಕೆ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ದೆನ್ ಯು ವಿಲ್ ಗೆಟ್ ಆನ್ ಐಡಿಯಾ. ಸೊ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ಕ್ಯಾಪಿಟಲ್ ಪ್ರಾಫಿಟ್. ಸೊ ಹೌ ಮಚ್? ದಟ್ ಈಸ್ 7,200. ಸೊ ಇದನ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಇದನ್ನು ನಾವು ಇನ್ನೂ ಕನ್ಸಿಡರ್ ಮಾಡಿಲ್ಲ, ಇದನ್ನು ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡುವಾಗ ರೆಪ್ರೆಸೆಂಟ್ ಮಾಡಬೇಕು. ಸೊ ಅದಕ್ಕೆ ಬ್ಲ್ಯಾಂಕ್ ಆಗಿ ಬಿಟ್ಟಿದ್ದೀನಿ. ಓಕೆ, ಸೊ ಆಫ್ಟರ್ ದಿಸ್ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ಕ್ಯಾಪಿಟಲ್ ಪ್ರಾಫಿಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ರೆವಿನ್ಯೂ ಪ್ರಾಫಿಟ್ ನಾವು ಕನ್ಸಿಡರ್ ಮಾಡಿದ್ದಿಲ್ಲ. ಸೊ ಇದನ್ನು ಬರೆದು ನಿಲ್ ತೋರಿಸಿ, ಇಲ್ಲಂತಂದರೆ ಇಗ್ನೋರ್ ಮಾಡಿ. ಓಕೆ, ಸೊ ಇಟ್ ಈಸ್ ಬೆಟರ್ ಟು ಇಗ್ನೋರ್, ಇಲ್ಲಂತಂದರೆ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಸೊ ಬಿಕಾಸ್ ದಿಸ್ ವಿಲ್ ಬಿ ರೆಪ್ರೆಸೆಂಟ್ ಇನ್ ಬ್ಯಾಲೆನ್ಸ್ ಶೀಟ್. ಸೊ ಆಫ್ಟರ್ ದಿಸ್, ಸೊ ಇದರಲ್ಲಿ ನಾವು ರೆವೆನ್ಯೂ ಪ್ರಾಫಿಟ್ ಕ್ಯಾಲ್ಕುಲೇಷನ್ ತೊಗೊಂಡಿದ್ದೀವಲ್ಲ, ಸೊ ಇದಾದಮೇಲೆ ಏನಿದೆ, ಟೋಟಲ್ ಮೈನಾರಿಟಿ ಶೇರ್ ಕ್ಯಾಪಿಟಲ್ ದಟ್ ಈಸ್ ಫ್ರಮ್ 50,000. ವಾಟ್ ಈಸ್ ದ, ಸೊ ಇಲ್ಲೇ ಬರ್ತಿದ್ದೀನಿ ನೋಡಿ, ಫ್ರಮ್ 50,000, ದಟ್ ಈಸ್ ಫ್ರಮ್ 5,000. ಇಲ್ಲಿ ಶೇರ್ಸ್ನ ಮಾತ್ರ ತಗೊಂಡಿದ್ವಿ. ಫ್ರಮ್ ದಿಸ್ 5,000, ವಾಟ್ ಈಸ್ ದ ಮೆಜಾರಿಟಿ ಶೇರ್ ಹೋಲ್ಡರ್ಸ್, ದಟ್ ಈಸ್ ವಾಟ್ ಈಸ್ ದ ಮೆಜಾರಿಟಿ ಶೇರ್ಸ್? 4,000. ದಿಸ್ 4,000 ವಿಲ್ ಬಿ issued at ₹10 each, in the sense that is total share capital related to majority shareholders of the holding company, that is 40,000 ಇದೆ. ಬಟ್ ಮೈನಾರಿಟಿ ಶೇರ್ ಹೋಲ್ಡರ್ಸ್, ದಟ್ ಈಸ್ ಮೈನಾರಿಟಿ ಶೇರ್ ಕ್ಯಾಪಿಟಲ್ ಎಷ್ಟೇ? 10,000. ಸೊ ಇದು ಬಂದ್ಬಿಟ್ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ರಿಲೇಟೆಡ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ನಾವು 10,000 ರಿಲೇಟೆಡ್ ಟು ಮೈನಾರಿಟಿ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ. ಸೊ ರಿಮೈನಿಂಗ್ 40,000 ಇಟ್ ಈಸ್ ರಿಲೇಟೆಡ್ ಟು ಮೆಜಾರಿಟಿ ಶೇರ್ ಹೋಲ್ಡರ್ಸ್. ಸೊ ದೇರ್ ಫೋರ್ ದಿಸ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ 40,000 ಟು that is majority interest or majority shareholding portion. So therefore the total majority share capital in S Limited, that is subsidiary limited, how much? That is 40,000. Now the total cost of control or majority shareholders ಎಷ್ಟು ಕಾಸ್ಟ್ ಅಷ್ಟು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದ್ರೆ, ದಟ್ ಈಸ್ 47,200 ಈಸ್ ದ ಕಂಟ್ರೋಲಿಂಗ್ ಫ್ಯಾಕ್ಟರ್ ಆರ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆರ್ majority shareholder interest. So this is the controlling interest of the holding company in subsidiary company. Now based on this we have to compute, and we will move on to the next step, that is the fifth step, that is we have to compute either goodwill or capital reserve. Okay, so take down the fifth step. ಸೊ ಇದರಲ್ಲಿ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ನ ತಗೋಬೇಕು. ಸೊ ಐ ವಿಲ್ ರೈಟ್ ಹಿಯರ್. ಸ್ಟೆಪ್ ನಂಬರ್ 5. ಸೊ ಗುಡ್ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್. ಸೊ before going to compute the goodwill or capital reserve, so understand the concept first. So when the goodwill will be arises and when capital reserve will be arises. For example, assume I am going to purchase your business. Okay, so you are going to, so you decided to sell your business for ₹10,000 because your business value will be only including assets and liabilities is the 10,000. ಸೊ ನಿಮ್ಮ ಬಿಸ್ನೆಸ್ ವ್ಯಾಲ್ಯೂ ಟೋಟಲ್ 10,000 ಇದೆ. ಓಕೆ, ಬಿಕಾಸ್ ಸೊ ಬೇಸ್ಡ್ ಆನ್ ದಿಸ್ 10,000 ನಿಮ್ಮ ಬಿಸ್ನೆಸ್ಗೆ ಒಳ್ಳೆ ಗುಡ್ ವಿಲ್ ಅಥವಾ ಗುಡ್ ರೆಪ್ಯುಟೇಷನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಬಟ್ ಯುವರ್ ಬಿಸ್ನೆಸ್ ವ್ಯಾಲ್ಯೂ ಈಸ್ 10,000, ಬಟ್ ಯು ಆರ್ ಆಸ್ಕಿಂಗ್ 15,000 ತಗೊಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ವೈ ಮೀನ್ಸ್ ನೀವು ರೀಸನ್ ಕೊಡಬಹುದು. ಸೊ ನನ್ನ ಬಿಸ್ನೆಸ್ ಬಂದುಬಿಟ್ಟು ಗುಡ್ ರೆಪ್ಯುಟೇಷನ್ ಇಲ್ಲದೆ ನಿಮಗೆ ಡೈಲಿ ತುಂಬ ಸೇಲ್ಸ್ ಆಗಬಹುದು. ಸೊ ಸೇಲ್ಸ್ ಆಗೋದ್ರಿಂದ ನಿಮಗೆ ಪ್ರಾಫಿಟ್ ಬರಬಹುದು ಅಂತ ಹೇಳ್ಬಿಟ್ಟು. ವೈ ಮೀನ್ಸ್ ಬಿಕಾಸ್ ಆಫ್
reputation. So reputation is nothing but good name or good name for the business organization, right? So good name in the sense it is nothing but goodwill, right? So therefore ನಿಮ್ಮ business value 10,000 ಇದೆ, but you are asking 15,000. I am paying 5,000 is the excess amount, but your value will be 10,000. I am paying 15,000. The excess amount will be paying to your business will be called as goodwill. So because of goodwill only I am paying 5,000 to you, right? Because of good reputation of your business organization I am going to pay the 5,000 to you. So this will be treated as goodwill. Business value ginta excess amount enadru kotre that will be called as goodwill. In case nimma business value 10,000, nimma business ge good reputation, good value ಅಥವಾ good name ಇಲ್ಲ ಅಂತ ಹೇಳಿ ನಾನು 9,000 ಏನಾದರೂ ಪೇ ಮಾಡಿದ್ರೆ ದಿಸ್ 1,000 rupees ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಬಿ ಕಾಲ್ಡ್ ಆಸ್ ಎ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನಾವು ನಿಮ್ಗೆ ಐಡಿಯಾ ಬಂದಿರುತ್ತೆ ಯಾವ ಥರ ಗುಡ್ ವಿಲ್ ಅರೈಸ್ ಆಗುತ್ತೆ, ಯಾವ ಥರ ಕ್ಯಾಪಿಟಲ್ ರಿಸರ್ವ್ ಆಗುತ್ತೆ ಅಂತ. ಓಕೆ, ಸೊ ದ ಸೇಮ್ ಕಾನ್ಸೆಪ್ಟ್ ವಿಲ್ ಬಿ ಅಪ್ಲೈ ಹಿಯರ್. ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್. ಓಕೆ, ಸೊ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪ್ನಿ ಶೇರ್ಸ್ನ ಅಕ್ವೈರ್ ಮಾಡ್ಕೊಂಡಿದ್ದಾಗ ಅಂದರೆ ಅಕ್ವೈರ್ ಮಾಡ್ಕೊಳ್ಳೋವಾಗ ಈಕ್ವಲ್ ಆಗಿ ಅಮೌಂಟ್ ಕೊಟ್ಟಿದೆಯಾ ಇಲ್ವಾ, ಎಕ್ಸಸ್ ಕೊಟ್ಟಿದೆಯಾ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ ಕೇಸ್ ಎಕ್ಸಸ್ ಏನಾದರೂ ಕೊಟ್ಟಿದ್ರೆ ವಿ ವಿಲ್ ಗೆಟ್ ಎ ಗುಡ್ ವಿಲ್ ಆಸ್ ಎ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಕಡಿಮೆ ಏನಾದರೂ ಕೊಟ್ಟಿದ್ರೆ ವಿ ವಿಲ್ ಗೆಟ್ ದ ಕ್ಯಾಪಿಟಲ್ ರಿಸರ್ವ್ ಆಸ್ ಎ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಟು ಕಂಪ್ಯೂಟ್ ಕ್ಯಾಪಿಟಲ್ ರಿಸರ್ವ್ ಅಂಡ್ ಗುಡ್ ವಿಲ್ ವಿ ಹ್ಯಾವ್ ಟು analyze which information will be necessary for this calculation of goodwill or capital reserve. Okay, see the previous step, that is fourth step. So each and every step will helpful to the next step. Okay, so fourth step will be ultimately helpful to the fifth step here. See, in case ಎಚ್ ಲಿಮಿಟೆಡ್ ಎಸ್ ಲಿಮಿಟೆಡ್ ಅಂದರೆ ಹೋಲ್ಡಿಂಗ್ ಕಂಪ್ನಿ ಸಬ್ಸಿಡರಿ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಅಷ್ಟು ಕಂಟ್ರೋಲ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಎಷ್ಟು ಕಾಸ್ಟ್ ಅಷ್ಟು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ 47,200 rupees ಕಾಸ್ಟ್ ಅಷ್ಟೇ. ಸೊ ಎಸ್ ಲಿಮಿಟೆಡಲ್ಲಿ ಶೇರ್ಸ್ನ 4,000 ಶೇರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಿ ಎಸ್ ಲಿಮಿಟೆಡ್ ಬಿಸ್ನೆಸ್ ರಿಲೇಟೆಡ್ ಟು 4,000 ಓನ್ಲಿ ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಕೊಡಬೇಕು, ದಟ್ ಈಸ್ 47,200 by investing 4,000 shares. But the H limited, that is holding company, will be paid 75,000 for investing 4,000 shares. So ಅಲ್ಲಿಗೆ excess amount ಕೊಟ್ಟಿದೆಯಾ, ಕಡಿಮೆ ಅಮೌಂಟ್ ಕೊಟ್ಟಿದೆಯಾ, that is excess amount, right? So in case excess amount ಏನಾದರೂ ಕೊಟ್ಟಿದ್ರೆ according to that example we will get a goodwill, right? So ಈ ಇನ್ಫಾರ್ಮೇಷನ್ನ ಯಾವ ಥರ ತಗೊಳ್ಳೋದು ಥರ goodwill and capital reserve ಅಲ್ಲಿ this majority shareholdings and controlling interest is nothing but cost of control by the holding company, right? So therefore you have to take cost of control by holding company, that is how much, 47,200 rupees. But the investment made by the holding company in subsidiary company by purchasing 4,000 shares, that is 75,000. See, take down investment or cost of investment made by the holding company in subsidiary company. How much? That is 75,000. So cost of control is 47. ಕಂಟ್ರೋಲ್ ಮಾಡಬೇಕಂತಂದ್ರೆ 4,000 ಶೇರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿ 47,200 is the actual cost of control. But by investing 4,000 shares, holding company will be paid 75,000. that is excess amountನ ಪೇ ಮಾಡಿದೆ, which means the excess amount will be called as goodwill. So 27,800 excess ಕೊಟ್ಟಿದೆ. This 27,800 will be called as goodwill balance. You know where it should be added. So goodwill is the intangible asset. So consolidated financial statement na prepare ಮಾಡುವಾಗ goodwill intangible assets ಅಲ್ಲಿ represent ಮಾಡಬೇಕು. Okay, so this is the adjustment. So this is the treatment regarding goodwill. So first illustration is based on the treatment of goodwill. Okay, so with the fifth step, that is computation of goodwill and capital reserve, you have to
analyze and you have to work out the various steps. So first ಕಾನ್ಸಂಟ್ರೇಷನ್ ಮಾಡಿ ಎಲ್ಲ ಸ್ಟೆಪ್ಸ್ನು ಥಿಂಕ್ ಮಾಡಿ ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ. ಇಟ್ ಈಸ್ ವೆರಿ ಈಸಿ ಓನ್ಲಿ. ಸೊ ಎಕ್ಸಾಮಲ್ಲಿ ಅಮಾಲ್ಗಮೇಷನ್ಗಿಂತ ಇದು ಈಸಿ ಇರುತ್ತೆ. ಓಕೆ, ಸೊ ದೇರ್ ಫೋರ್ ಜಸ್ಟ್ ಥಿಂಕ್ ಅಬೌಟ್ ದಿ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್, ಯಾವ ಥರ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಸೊ ನೀವು ರಾಂಗ್ ಮಾಡೋದು ಅಂತ ಹೇಳಿದ್ರೆ ಕ್ಯಾಪಿಟಲ್ ಪ್ರಾಫಿಟು ಮತ್ತು ರೆವೆನ್ಯೂ ಪ್ರಾಫಿಟಲ್ಲಿ. ಸೊ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸಿ ಕಮ್ ಟು ದ ಟಾಪಿಕ್ ದಟ್ ಈಸ್ ಆಫ್ಟರ್ ಫಿಫ್ತ್ ಸ್ಟೆಪ್. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಪ್ರಿಪ್ರೇಷನ್, ದಟ್ ಈಸ್ ಸಿಕ್ಸ್ತ್ ಸ್ಟೆಪ್, ಪ್ರಿಪ್ರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆರ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಆ್ಯಸ್ ಆನ್ 31/3/2015 ಪ್ರಿಪೇರ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ 15 ರೈಟ್. ಓಕೆ, ಸೊ 31/3/2015 ಪ್ರಿಪೇರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಹೆಡ್ಡಿಂಗ್ ಇದೇ ಥರ ತಗೊಳ್ಳಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ 4:1 ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ 7,200 ಕನ್ಸಿಡರೇಷನ್ ತಗೊಂಡಿದ್ದೀವಿ. ನೆಕ್ಸ್ಟ್ 1,800 ರಿಲೇಟೆಡ್ ಟು ಮೈನಾರಿಟಿ ಇಂಟ್ರೆಸ್ಟು ಕ್ಯಾಲ್ಕುಲೇಷನ್ಗೆ ತಗೊಂಡಿದ್ದೀವಿ. ರೆವೆನ್ಯೂ ಪ್ರಾಫಿಟ್ 0 ಮೆಜಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ತಗೊಂಡಿದ್ದಿಲ್ಲ, ಬಿಕಾಸ್ ಇಟ್ ವಿಲ್ ಬಿ ಶೋನ್ ಇನ್ reserves and surplus while preparing the consolidated financial statement. I will tell you where and how to treat this majority revenue profit. Next, minority revenue profit na ನಾವು ಆಲ್ರೆಡಿ ಕನ್ಸಿಡರೇಷನ್ ತಗೊಂಡಿದ್ದೀವಿ ಅಂಡರ್ ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ದಟ್ ಈಸ್ 11,800 ಇಸ್ ದ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆರ್ ಮೈನಾರಿಟಿ ಇಂಟ್ರೆಸ್ಟ್. ಸ್ಟೆಪ್ 4ಅಲ್ಲಿ ಕಾಸ್ಟ್ ಆಫ್ ಕಂಟ್ರೋಲ್, ದಟ್ ಈಸ್ ಮೆಜಾರಿಟಿ ಕಾಸ್ಟ್ ಆಫ್ ಕಂಟ್ರೋಲ್ ಆರ್ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಎಷ್ಟು 47,200 ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ಸೊ ಫಿಫ್ತ್ ಸ್ಟೆಪ್ ಗುಡ್ ವಿಲ್ ಅಲ್ಲಿ ನಾವು ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ, ಗುಡ್ ವಿಲ್ ಬ್ಯಾಲೆನ್ಸ್ ಎಷ್ಟು ಬಂದಿದೆ 27,800. ಸೊ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ದಟ್ ಈಸ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಬಿಫೋರ್ ಗೋಯಿಂಗ್ ಟು ಪ್ರಿಪೇರ್ ದಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಸೊ ಫಸ್ಟ್ ಸಿ ದಿ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಸೊ ಶೇರ್ ಕ್ಯಾಪಿಟಲ್, ಸೊ ಟ್ರಿಕ್ ಯಾವ ಥರ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ಶೇರ್ ಕ್ಯಾಪಿಟಲ್, ಸೊ ನಾವು ಹೋಲ್ಡಿಂಗ್ ಕಂಪ್ನಿದು ಆ್ಯಸ್ ಇಟ್ ಈಸ್ ನಾವು ಬ್ಯಾಲೆನ್ಸಸ್ ತಗೊಳ್ತೀವಿ. ಓಕೆ, ಸೊ ಈಗ ನಾವು ತಗೋಬೇಕಾಗದೇ ಇರೋದು ನೋಡಬೇಕು ಅಂತ ಹೇಳಿದ್ರೆ ಎಸ್ ಲಿಮಿಟೆಡ್, ದಟ್ ಇಸ್ ಸಬ್ಸಿಡರಿ ಕಂಪ್ನಿದು ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ ನೋಡ್ಕೋಬೇಕು. ಸಿ ಶೇರ್ ಕ್ಯಾಪಿಟಲ್, ರಿಗಾರ್ಡಿಂಗ್ ಶೇರ್ ಕ್ಯಾಪಿಟಲ್ ದಿಸ್ 50,000 ಕ್ಯಾಲ್ಕುಲೇಷನಲ್ಲಿ ಸ್ಟೆಪ್ ಡಿಫ್ರೆಂಟ್ ಸ್ಟೆಪ್ಸ್ ಇದೆ ಅಲ್ವಾ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಆ ಸ್ಟೆಪ್ಸಲ್ಲಿ ಕನ್ಸಿಡರ್ ಮಾಡಿದೀವಾ? ಎಸ್, ಇಟ್ ಈಸ್ ಕನ್ಸಿಡರ್. ಸೊ 50,000 ರೇಷಿಯೋನ ಕನ್ಸಿಡರ್ ಮಾಡೋದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಮತ್ತು ಮೈನಾರಿಟಿ ಆ್ಯಂಡ್ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಕ್ಯಾಲ್ಕುಲೇಷನ್ಗೆ ತೊಗೊಂಡಿದ್ದೀವಿ. ಸೊ ದೇರ್ ಫೋರ್ ಯು ಹ್ಯಾವ್ ಟು ಇಗ್ನೋರ್ ದಿಸ್. ಆ್ಯಂಡ್ ಜನರಲ್ ರಿಸರ್ವ್ 4,000 ಕ್ಯಾಲ್ಕುಲೇಷನ್ಗೆ ತೊಗೊಂಡಿದ್ದೀವಾ? ಎಸ್, ದಿಸ್ ಈಸ್ ಆಲ್ಸೋ ಯು ಹ್ಯಾವ್ ಟು ಇಗ್ನೋರ್. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,000 ತೊಗೊಂಡಿದ್ದೀವ ಕ್ಯಾಲ್ಕುಲೇಷನ್ಗೆ, ಇಗ್ನೋರ್ ದಿಸ್. ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್ ತೊಗೊಂಡಿಲ್ಲ ಎಲ್ಲೋ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಒನ್. ಓಕೆ, ಸೊ ಐ ವಿಲ್ ಟೆಲ್ ಯು. ಸಿ first under equity and liabilities, so shareholders fund, right? Shareholders fund. Under shareholders fund, equity shareholders fund. So under equity shareholders fund you will get equity share capital. Okay, so equity share capital of a holding company, so 1 lakh. ಓಕೆ, ಸೊ 50,000 ಯಾಕೆ ತೋರಿಸ್ತಿಲ್ಲ? ಸೊ ಆಲ್ರೆಡಿ ಈ 50,000 ಶೇರ್ ಕ್ಯಾಪಿಟಲ್ ಏನಿದೆ ನಾವು ಬೇರೆ ಕ್ಯಾಲ್ಕುಲೇಷನ್ಸಲ್ಲಿ ಯೂಸ್ ಮಾಡಿರ್ತೀವಿ. ಸೊ ಆದ್ದರಿಂದ ಈ 50,000 ಆ್ಯಡ್ ಆಗಿರುತ್ತೆ ಆಲ್ರೆಡಿ ಇನ್ಫಾರ್ಮೇಷನ್. ಈ ಕಾಸ್ಟ್ ಆಫ್ ಕಂಟ್ರೋಲ್ ಆ್ಯಂಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಗುಡ್ ವಿಲ್ ಇದರಲ್ಲೆಲ್ಲ ಬಂದಿರುತ್ತೆ. ಓಕೆ, ಸೊ ದೇರ್ ಫೋರ್ ವಿ ಹ್ಯಾವ್ ಟು ಇಗ್ನೋರ್ ವೈಲ್ ಪ್ರಿಪೇರಿಂಗ್ ದಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ 1 lakh ಎಲ್ಲೂ ನಾವು ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂಡಿಲ್ಲ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಶೋ. ಓಕೆ, ಸೊ ಹೋಲ್ಡಿಂಗ್ ಕಂಪನಿದು ಮಾತ್ರ ತೋರಿಸ್ತಿದ್ವಿ. ಈ 50,000 ಕ್ಯಾಲ್ಕುಲೇಷನ್ ಬಂದರೆ ಯಾವುದೆಲ್ಲ ಕ್ಯಾಲ್ಕುಲೇಷನ್ ಬಂದಿರುತ್ತೋ ಅದನ್ನೆಲ್ಲ ಇಗ್ನೋರ್ ಮಾಡಿ. ದಟ್ಸ್ ಇಟ್. ಓಕೆ, ದಟ್ ಈಸ್ ದ ಟ್ರಿಕ್. ನೆಕ್ಸ್ಟ್ equity share capital. After equity share capital you have the preference share capital. There is no preference share capital in the both the cases, that is in both the company. Okay, so next after preference share capital, the next head reserves and surplus. So while representing the reserves and surplus balance, so just see if the balances are related to reserves and surplus. See
ಜನರಲ್ ರಿಸರ್ವ್ ರಿಲೇಟೆಡ್ ಆಗಿದೆಯಾ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Okay, so already we have used 4,000 and 5,000, that is general reserve and profit and loss account of subsidiary company in various calculations. So therefore we have to ignore this 4,000 and 5,000. Okay, so just we have to consider this 10,000 and 20,000, that is general reserve and profit and loss account of H Limited. Okay, so general reserve ಎಷ್ಟಿದೆ H Limited ದು total you have 10,000 and profit and loss account balance that is 20,000. Okay, so while entering the items in resource and surplus, so just after this you have to come back to the second step. So ಇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಂಟರ್ ಮಾಡುವಾಗ ಏನು ರಿಲೇಟೆಡ್ ಎಂಟ್ರೀಸ್ ಇದೆಯೋ ಅದನ್ನು ಎಂಟರ್ ಮಾಡಿದಾದ್ಮೇಲೆ ಸೆಕೆಂಡ್ ಸ್ಟೆಪ್ಗೆ ಜಂಪ್ ಆಗಬೇಕು. ಬಿಕಾಸ್ ಸೆಕೆಂಡ್ ಸ್ಟೆಪ್ಪಲ್ಲಿ ರೆವಿನ್ಯೂ ಪ್ರಾಫಿಟ್ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಏನು ರಿಲೇಟೆಡ್ ಅದನ್ನು ನಾವು ಕನ್ಸಿಡರ್ ಮಾಡಿರೋದಿಲ್ಲ. ಸೊ ದೇರ್ ಫೋರ್ ದಿಸ್ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಇನ್ ರೆವಿನ್ಯೂ ಪ್ರಾಫಿಟ್ನ ನಾವು ಇಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸಲ್ಲಿ ಕನ್ಸಿಡರ್ ಮಾಡಬೇಕು. ಇದೊಂದೇ ಅಡ್ಜಸ್ಟ್ಮೆಂಟು. ಓಕೆ, ಸೊ ಇದು ಎಲ್ಲ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಾಗಲೂ ಇದು ಸೇಮ್ ಅಡ್ಜಸ್ಟ್ಮೆಂಟ್ ಇದೇ ಥರನೇ ನಾವು ಟ್ರೀಟ್ ಮಾಡಬೇಕು. Why means this revenue profit of the majority shareholdings will be arises and generated after the acquisition by the holding company. Okay, so therefore we have to represent majority shareholdings in revenue profit, or you can directly write a revenue profit. That's it. Okay, so ನಿಮಗೆ ಅರ್ಥ ಆಗುತ್ತೆ, ಈಸಿ ಆಗಿದೆ ಅಂತಂದರೆ ರೆವಿನ್ಯೂ ಪ್ರಾಫಿಟ್ ಅಂತ ತೋರಿಸಿ. ಸೊ ವಾಟ್ ಈಸ್ ದ ರೆವಿನ್ಯೂ ಪ್ರಾಫಿಟ್? ದಟ್ ಈಸ್ 0. ಇನ್ ಕೇಸ್ ವ್ಯಾಲ್ಯೂ ಬಂದರೆ ನಾವು ರೆಪ್ರೆಸೆಂಟ್ ಮಾಡ್ತಿದ್ವಿ. Okay, so what is the total reserves and surplus? That is the total 30,000 and this is total 1 lakhs. Okay, 1,30,000. So after this, second one, non-current liabilities. What are the non-current liabilities? That is secured loans and unsecured loans. There is no secured loans and unsecured loans given in the problem. So after this, third one, current liabilities and provisions. Okay, there is only one item in the current liabilities. Take down sundry creditors. ಸೊ ಸನ್ರಿ ಕ್ರೆಡಿಟರ್ಸ್ ಎರಡೂ ಕಂಪ್ನಿ ನಾವು ಎಲ್ಲೂ ಕನ್ಸಿಡರ್ ಮಾಡಿಲ್ಲ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಬೋತ್ ದಿ ಅಮೌಂಟ್, ದಟ್ ಈಸ್ ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಸಬ್ಸಿಡರಿ ಕಂಪನಿ. ಹೋಲ್ಡಿಂಗ್ ಕಂಪನಿದು ಎಷ್ಟಿದೆ? 10,000 ಆ್ಯಂಡ್ ಸಬ್ಸಿಡರಿ ಕಂಪನಿದು 1,000. ಸೊ ಟೋಟಲ್ ಸನ್ರಿ ಕ್ರೆಡಿಟರ್ಸ್ 11,000. ನೆಕ್ಸ್ಟ್ ಆಫ್ಟರ್ ದಿಸ್ ಕರೆಂಟ್ ಲಯಬಿಲಿಟಿ ಪ್ರಾವಿಷನ್ಸ್, ಸೊ ಕರೆಂಟ್ ಲಯಬಿಲಿಟೀಸ್ ಆರ್ ಪ್ರಾವಿಷನ್ಸ್. ಸೊ ಈ ಸ್ಟೆಪ್ಪಲ್ಲಿ ನಾವು so after entering the sundry creditors or items in the balance sheet given in the liability side, so after this step we have to come back to the step 3, so non-controlling interest. So why I am telling in the sense, I was already explained while calculating the minority interest or non-controlling interest, this amount will be represent or show in or under current liabilities and provisions. Okay, so minority shareholders, it is outsiders liability. So outsiders liability ಏನು ಸೇರಬೇಕು ಅದನ್ನು ನಾವು current liabilities and provisions ಅಲ್ಲಿ ಎಂಟರ್ ಮಾಡ್ತೀವಿ, because we have to pay that, right? So minority interest or non-controlling interest, how much? 11,800. ಓಕೆ, ಸೊ ಎಲ್ಲ ಲಯಬಿಲಿಟೀಸ್ನು ನಾವು ಎಂಟರ್ ಮಾಡಿದಾಗಿದೆ. ಸೊ ಜಸ್ಟ್ ಟೋಟಲ್ ಏಟ್ ಸಿ and see how much you will get. 1,30,000 and 11,000 and 11,800. Okay, so you will get 1,52,800 is the total liabilities. So liabilities 1,52,800 ಬಂದಿದೆ. Okay, so similarly you have to enter the assets. So just pause the video and take down the solution. So liabilities 1,52,800. So now we have to enter the assets. Okay, so take down the assets. Okay, see assets under non-current assets. Under non-current assets you will have fixed asset. Okay, under fixed asset again you have tangible
assets. See, what are the tangible assets given in the problem? See, fixed asset, that is holding company and subsidiary company. So holding company ಎಷ್ಟಿದೆ 65,000 and subsidiary company ಇದು 60,000. So ಈ ಕ್ಯಾಲ್ಕುಲೇಷನ್ನಲ್ಲಿ ಎಲ್ಲಿ ನಾವು ಯೂಸ್ ಮಾಡ್ಕೊಳ್ಳಲ್ಲ. Therefore we have to mention or we have to consider the 65,000 and 60,000. Okay. So after fixed asset, so investment, so 4,000 ಇದನ್ನು ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ಕೊಂಡಿದ್ದೀವಿ, ರೈಟ್. ಸೊ ದೆನ್ ಆಫ್ಟರ್ ಟ್ಯಾಂಜಬಲ್ ಅಸೆಟ್ಸ್ ಯು ಹ್ಯಾವ್ ಇಂಟ್ಯಾಂಜಬಲ್ asset. So intangible asset in the sense goodwill calculation ಮಾಡ್ಕೊಂಡಿದ್ದೀವಲ್ಲ, so this is called as goodwill. So it is called as intangible assets. So goodwill, how much you will get? That is 27,800 is the goodwill. Then there is no items are left in the asset side, so just total it and see 65,000 plus 60,000 you will get 1,25,000 and 27,800. So total 27,800, yes, 1,52,800 is the total assets. ಓಕೆ. ಸೊ ಟ್ಯಾಲಿ ಆದರೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ಕರೆಕ್ಟಾಗಿ ಕನ್ಸಿಡರ್ ಮಾಡಿದ್ದೀರಾ ಅಂತ. ಓಕೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಯಾಪಿಟಲ್ ಪ್ರಾಫಿಟ್, ದಟ್ ಈಸ್ ಬಿಫೋರ್ ಅಕ್ವಿಜಿಷನ್ ಏನು ಬ್ಯಾಲೆನ್ಸಸ್ ಇರುತ್ತೋ ಅದನ್ನು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ರೆವಿನ್ಯೂ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ಆಫ್ಟರ್ ಅಕ್ವಿಜಿಷನ್ ಏನೆಲ್ಲ ಬ್ಯಾಲೆನ್ಸಸ್ ಇರುತ್ತೋ ಅದರಲ್ಲಿ ನಾವು ರೆವಿನ್ಯೂ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಡ್ಜಸ್ಟ್ಮೆಂಟ್ಸ್ ಬಂದುಬಿಟ್ಟು ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ಕ್ಯಾಪಿಟಲ್ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಪ್ರಾಫಿಟ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಟು ದಿ ಬೇಸ್ಡ್ ಆನ್ ದಿ ಶೇರ್ ಹೋಲ್ಡಿಂಗ್, ದಟ್ ಈಸ್ ಬೇಸ್ಡ್ ಆನ್ ದಿ ರೇಷಿಯೋ 4:1 ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬಟ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ದಿಸ್ ರೆವಿನ್ಯೂ ಪ್ರಾಫಿಟ್ ರಿಲೇಟೆಡ್ ಟು ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಅಂಡರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 11,800 ವಿಲ್ ಬಿ ಶೋನ್ ಇನ್ current liabilities while calculating the liabilities. Next, cost of control, ultimately it helps to the compute the goodwill. Next, goodwill is an intangible asset, so therefore we have to show under asset side, that is under intangible assets. So 1,50,800. If you still have any doubt in this problem, so please comment your query on this video so that you will I will give a clarity for your queries. So thanks for once again. If you still not yet subscribed to this YouTube channel, so please subscribe today only so that you will get my latest videos on this module. Okay, so thanks for watching once again.